ಯಾರು ನನ್ನ ಕೆಳಗಿದ್ದಾರೆ 10 ಜನ ನನ್ನಷ್ಟೇ ಹಣ ದುಡಿತಾ ಇದ್ದಾರ, ಅವ್ರ ಚೆಕ್ ಬಗ್ಗೆ ನಾನು ಜಾಸ್ತಿ ಚಿಂತೆ ಮಾಡ್ತಾ ಇದ್ದೀನ, ಅವ್ರ ಗೆಲ್ಸಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀನ, ಅವರ ದೇಹ ಉದ್ದೇಶ ಫಸ್ಟ್ ಮಾತಾಡ್ತಿದ್ದೀನ. ಹನುಮಂತ ಗುರುಗೋಸ್ಕರ ಏನ್ ಮಾಡಕ್ಕೂ ರೆಡಿ ಇದ್ದ. ಅದಕ್ಕೋಸ್ಕರ ರಾಮ ಮಂದಿರಕ್ಕಿಂತ ಜಾಸ್ತಿ ಹನುಮಂತ ಮಂದಿರ ಇದೆ. ಗುರುಗೆ ಭಕ್ತ ಆದ್ರೆ, ಗುರುಗೆ ಅನ್ವಯ ಆಗಿದ್ರೆ, ಗುರುಗೆ ಗೌರವ ಕೊಟ್ರೆ ಗುರುಗಿಂತ ಜಾಸ್ತಿ ಗೌರವ ಸಿಗುತ್ತೆ. ನಾವೇನ್ ಮಾಡ್ತಿದ್ವಿ? ಚಿಪ್ಪುಂಡ್ರು 100 ರೂಪಾಯಿಗೆ, 10 ರೂಪಾಯಿಗೆ, 100 ರೂಪಾಯಿಗೆ ನೀನೇ ದುಡ್ಡು ಕೊಡು, ನೀನೇ ಪೆಟ್ರೋಲ್ ದುಡ್ಡು ಕೊಡು, ನೀನೇ ಮೀಟಿಂಗ್ ದುಡ್ಡು ಕೊಡು. ನಿಮ್ಗೆ ಯಾರು ಅನ್ಯಾಯಿಗಳಾಗಲ್ಲ, ಫಾಲೋವರ್ಗಳಾಗಲ್ಲ. ದಿಲ್ದಾರ್ ಇರ್ಬೇಕು, ದಿಲ್ದಾರ್. 100 ರೂಪಾಯಿ ಹಾಕೋದು ಗೊತ್ತಿರ್ಬೇಕು, 1000 ರೂಪಾಯಿ ದುಡಿಯೋದು ಗೊತ್ತಿರಬೇಕು. ಅವನೇ ಕಿಂಗ್ ಆಗಿರೋದು. ಮೈ ಡಿಯರ್ ಫ್ರೆಂಡ್ಸ್, ಸುಂದರವಾದ ಜೀವನ, ಸುಂದರವಾದ ಮನೆ. ನಿಮಗೆ ಒಂದು ಮದುವೆಗೆ ಹೋಗ್ಬೇಕಂದ್ರೆ ಒಳ್ಳೆ ಒಂದು ಚಪ್ಪಲಿ ಹಾಕ್ಬೇಕು, ಒಳ್ಳೆ ಒಂದು ಡ್ರೆಸ್ ಹಾಕ್ಬೇಕು, ಒಳ್ಳೆ ಒಂದು ಬಂಗಾರ. ಈ ಸತಿ ಹಾಕಿದ್ರೆ ಗೋಲ್ಡ್, ಇನ್ನೊಂದು ಸತಿ ಹಾಕಬಾರ್ದು. ಒಳ್ಳೆ ಬ್ರಾಸ್ಲೆಟ್, ಒಂದು ಚಿನ್ನದ ಬಳೆ, ಒಂದು ಕಡ, ಹೋಗಿ ಒಳ್ಳೆ ಒಂದು ಪರ್ಫ್ಯೂಮ್ಸ್, ಒಳ್ಳೆ ಗಾಗಲ್ಸ್. ಓಕೆ, ಇಳಿದ್ರೆ ಜನ ಎಲ್ಲ ಬಿಟ್ಟು ನಿಮ್ಗಡೆ ನೋಡೋದು. ನೀವು ನೋಡ್ದಷ್ಟ ಇದು ನನ್ನ ಲೈಫಲ್ಲಿ ಆಗ್ತಾ ಇದೆ. ನಾನು ಎಲ್ಲಿ ಹೋಗ್ತೀನಿ, ಮೊನ್ನೆ ಯಾರು ಮಸಾಲ ದೋಸೆ ದಿನಕ್ಕೆ ಹೋಗಿದೆ, ಅಲ್ಲಿ ಯಾರು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾಕಿದ್ದು ನೋಡಿ. ನಮ್ಮ ಇವರು ಗಾಡಿ ಇವತ್ತು ನಾನು ನಾಳೆ ಒಡಿಸಾ ಹೋಗ್ಬೇಕು. 1000 ಕಾರ್ಯಕ್ರಮ ಇದೆ. ನಾಳೆ ರಾತ್ರಿ ಫ್ಲೈಟು. ಇದು ಮುಗಿಸ್ಕೊಂಡು ನಾಳೆ ಭುವನೇಶ್ವರ ಇರಬೇಕು. 1000 ಜನ ಲೈವ್ ನಾಳೆ ಫೇಸ್ಬುಕ್ಕಲ್ಲಿ ಬರ್ತಾ ಇದ್ದೀನಿ ನೋಡಿ. 1000 ಒಬ್ಬ ಪೂರ್ಣ ತಂದ್ರೆ ನಾವು ಹೋದ್ರೆ ಕಂಪನಿಗೆ ಬಂದು ಏನು 1 ವರ್ಷನೂ ಆಗಿಲ್ಲ. 1000 ಜನ ಕಾರ್ಯಕ್ರಮ ಮಾಡ್ತಾ ಇದ್ದಾನೆ. ಇನ್ನು ಜೂನಲ್ಲಿ ಡೈಮಂಡ್ ಕಂಪ್ಲೀಟ್ ಮಾಡಿ ರೇಂಜ್ ರೋವರ್ ತಗೊಳ್ತಾ ಇದ್ದಾರೆ. ನಾಳೆ ಫೇಸ್ಬುಕ್ ಲೈವ್ ಬರ್ತೀನಿ ನೋಡಿ. 100 ರೂಪಾಯಿ ಪಾಸ್ ಇಟ್ಟಿದ್ದಾರೆ, ಪೂರ್ತಿ ದುಡ್ಡು ಅವನೇ ಹಾಕ್ತಾ ಇದ್ದಾರೆ. ನಿಮ್ಗೆ ಸುಳ್ಳು ಹಾಕ್ತಾ ಸುಳ್ತಾ ಇದ್ದಾರೆ. BMW ಅವರ ಹತ್ರ ಈಗ ಭಾರತದ ಕಾರಲ್ಲಿ ನನ್ನ ಮಗ OS ನಮ್ಮ ಮಾರುತಿ ಎಲ್ಲ ಹೊರಟ ಇತ್ತು. ನನಗೆ ವಿಶಾಖಪಟ್ಟಣ ಸಿಗ್ತಾರೆ. ನಾನು ಅಲ್ಲಿಂದ 4 ಗಂಟೆ ಜರ್ನಿ ಭುವನೇಶ್ವರ್ ಕಾರಲ್ಲಿ ಹೋಗ್ತಾ ಇದ್ದೀವಿ. 7 ಜನ ಹೋಗಿದ್ವಿ ಕಾರಲ್ಲಿ. ನಾಳೆ ಕರೆಕ್ಟಾಗಿ ಇರ್ತಾರೆ. ಎಷ್ಟು ಭುವನೇಶ್ವರ್ ಕಿಲೋಮೀಟರ್ ಇಲ್ಲಿಂದ? 2-2.5 ಸಾವಿರ ಕಿಲೋಮೀಟರ್, 1.5 ಸಾವಿರ ಕಿಲೋಮೀಟರ್ ಇರ್ಬೋದು. 2,000 ಕಿಲೋಮೀಟರ್ ಫಾರ್ಚುನರ್ ಕಾರಲ್ಲಿ ನನ್ನ ಮಗ ಹೋಗಿದ್ದಾರೆ. ಹೆಚ್ಚು ಕಡಿಮೆ ಹಾಕ್ಬಿಟ್ರೆ, ನಾನು ಇದಾಕ್ಬಿಟ್ರೆ, ಅದಾಕ್ಬಿಟ್ರೆ, ಅದೇ ಬಡತನ. ಮುಸುಗು ನೋಡಲ್ಲ ಜನ. ಬಿಸಿ ತಗೊಳಕ್ಕೆ ರೆಡಿ ಇರಬೇಕು, ಫೇಸ್ ಮಾಡಕ್ಕೆ ರೆಡಿ ಇರಬೇಕು. ನೋಡೋಣ ಏನಾಗುತ್ತೆ. ಹೋಗಿ ಕೊಡ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಸುಂದರವಾದ ಜೀವನ. ಈ ಜೀವನ ಇದೆಯಲ್ಲ, ಈ ಸಂಘದಲ್ಲಿ ಸಾಲ ತಗೊಂಡು ಈ ಸಾಲಗಾರರು ಬಂದು ಮಾತಾಡೋದು. ಈ ಜೀವನ ಬೇಕಾ ನಿಮಗೆ? ಒಂದೇ ಬೆಡ್ರೂಮ್, ಒಂದೇ ಮನೆ, ಪೇಂಟ್ ಹೊಡೆದು ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಒಳ್ಳೆ ಫ್ರಿಡ್ಜ್ ಇಲ್ಲ, ಒಳ್ಳೆ ಟಿವಿ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ. ನೆಂಟರು ಬಂದ್ರೆ ಮೊದಲೆಲ್ಲ ಜಾಯಿಂಟ್ ಫ್ಯಾಮಿಲಿ. ನೀವು ನೆಂಟರು ಬಂದ್ರೆ ಯಾಕಾದ್ರೂ ಬಂದು ಅಂತ ಹಾಕೊಳ್ಳೋದು. ಎಲ್ಲರಿಗೂ ಸುಂದರವಾದಂತಹ ಜೀವನ ಬೇಕೋ ಬೇಡವೋ? ಸೊ ಅದು ಸುಂದರವಾದ ಯಾವ ತರ ಜೀವನ ಬೇಕು, ಅದೇ ತರ ಸುಂದರವಾದ ಟೀಮು ಬೇಕಾನೆ. ಸುಂದರವಾದ ಟೀಮು ಅಂದ್ರೆ ಯಾರು? ಮೇಡಮ್, ಸರ್, ಇವತ್ತು 1 ಡೇಲಿ 600 SP ಕ್ಲೋಸ್ ಮಾಡಿದೆ. ಇವತ್ತು 1 ಡೇಲಿ 1000 SP ಕ್ಲೋಸ್ ಮಾಡಿದೆ. ಒಳ್ಳೆ ಲೀಡರ್ಗಳಿಗೆ ತಗೊಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ಇಂಥ ಟೀಮ್ ಬೇಕೋ ಬೇಡ? ಪ್ರತಿಯೊಬ್ಬರಿಗಿಂತ ಲೀಡರ್ ಬೇಕೋ ಬೇಡ? ಅಂತ ಸುಂದರವಾದ ಜೀವನ, ಸುಂದರವಾದ ಟೀಮ್, ಸುಂದರವಾದ ತಂಡ ಬೇಕು ಅಂದ್ರೆ ಅದೇ ಟ್ರೈನಿಂಗ್ ಕೊಡಕ್ಕೆ ಹೋಗ್ತಿರೋದು. ಬ್ಯೂಟಿ, ಸುಂದರವಾದ ಟೀಮ್ ಇರಬೇಕು, ಸುಂದರವಾದ ಜೀವನ ಇರಬೇಕು ಅಂದ್ರೆ ಈ ಬ್ಯೂಟಿ ಟ್ರೈನಿಂಗ್ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ರೆ ನಿಮ್ ಜೀವನ ಖಂಡಿತವಾಗಿ ಸುಂದರವಾಗಿರುತ್ತೆ. ನೋಡುವ ಏನೇನ್ ಮಾಡ್ಬೇಕು ಅಂತ. ಸೊ ಫಸ್ಟ್ ಬ್ಯೂಟಿಯಲ್ಲಿ ಫಸ್ಟ್ ಸ್ಪೆಲ್ಲಿಂಗ್ ಯಾವುದು? ಬಿ ಅಂದ್ರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಟ್ರೈನಿಂಗ್ ಇದು. ಈಗ ನೀವು ಫಸ್ಟ್ ಏನ್ ಮಾಡ್ತೀರಾ? ನಿಮ್ಗೆ ನಾನು ಪ್ಲಾನ್ ಕೊಡೋದು ಬರುವಾಗ, ನಿಮ್ಮ ಅಪ್ಲೈನ್ ಪ್ಲಾನ್ ಕೊಡುವಾಗ ಅಥವಾ ನಾನು ಪ್ಲಾನ್ ಕೊಡುವಾಗ ಇನ್ನು ಅರ್ಧ ಪ್ಲಾನ್ ಹೇಳಿರ್ತಾರೆ. ನಿಮ್ ತಲೆ ಎಲ್ಲೋಗಿರತ್ತೆ? ಕೈಯಲ್ಲಿ ಕೂತರೆ ನೆಟ್ಟಿಗೆ ನಿಂತ್ಕೊಳ್ಳುತ್ತೆ, ಕಿವಿ ನೆಟ್ಟಿಗೆ ಹಾಕ್ಬಿಡುತ್ತೆ, ರಕ್ತ ಬಿಸಿ ಆಗ್ತಿರತ್ತೆ. ಇನ್ನು ಕೇಳ್ತಾನೆ ನಿಮ್ ತಲೆ ಎಲ್ಲೋ ಹೋಗಿರತ್ತೆ. ಓಹೋ,
ಸಂಘ, ಇದ್ರಲ್ಲಿ ಹೋದ್ರೆ ತಿಳಿಸ್ಕೋಬಹುದು. ಹಾಳಾದಂತ ಸ್ಕೂಟಿ ಇದೆಯಲ್ಲ, ಕಿತ್ತೋಗಿರೋ ಸ್ಕೂಟಿ, ಅದು ಕೊಟ್ಬಿಟ್ಟು ಒಂದು ಒಳ್ಳೆ ಬೈಕ್ ತಗೋಬಹುದು. ಫೀಸ್ ಕಟ್ಟಿರಲ್ಲ ಸ್ಕೂಲಿಂದು, ಆ ಫೀಸ್ ಕಟ್ಟಬಹುದು. ಬಾಡಿಗೆ ಮನೆಯಲ್ಲಿ ಪಾತ್ರೆ ಎತ್ಕೊಂಡು ವರ್ಷ ಮನೆ ಚೇಂಜ್ ಮಾಡಿ ಸಾಕಾಗ್ಬಿಟ್ಟಿದೆ, ಒಂದು ಮನೆ ಕಟ್ಕೋಬಹುದು. ಈ ಹಣದ ಬಿಸಿಲು ಚಳಿಯಲ್ಲಿ ಬೈಕಲ್ಲಿ ತಿರುಗಾಡಿ ಸಾಕಾಗಿದೆ, ಒಂದು ಕಾರ್ ತಗೋಬಹುದು. ಒಂದು 20-30 ಗ್ರಾಮ್ ಚಿನ್ನ ಆಗಿದೆಯಲ್ಲ, ಇಲ್ಲೇನಾದ್ರು ಹೋಗಿ ಕೆಲಸ ಮಾಡಿದ್ರೆ 1 kg ಅಷ್ಟು ಚಿನ್ನ ಮಾಡ್ಕೋಬಹುದು. ಹಿಂಗೆ ಕುತ್ಕೊಂಡು ಇದು ಪ್ಲಾನ್ ಹೇಳಿದ್ದಾರೆ, ಅರ್ಧ ಪ್ಲಾನ್ ಆಗಿದೆ. ಆದ್ರೆ ನಿಮ್ ತಲೆ ಏನಾಗ್ತಿದೆ, ಒಳ್ಳೆ ಮನೆ, ಒಳ್ಳೆ ಕಾರು, ಸಾಲ, ಬೈಕು, ಅದು ಹೇಳಿ ಸರ್, ಹೇಳಿ. ಎಸ್ ಆರ್ ನೋ, ಕರೆಕ್ಟ್ ಆಗಿ ಹೇಳಿ. ಫಸ್ಟ್ ಟೈಮ್ ಬಿಸ್ನೆಸ್ ಪ್ಲಾನ್ ಯಾರ್ಯಾರು ಕೇಳಿದ್ದೀರಾ? ಫಸ್ಟ್ ಟೈಮ್ ಬಿಸ್ನೆಸ್ ಪ್ಲಾನ್ ಯಾರ್ಯಾರು ಕೇಳಿದ್ದೀರಾ? ಅವತ್ತು ರಾತ್ರಿ ಖಂಡಿತವಾಗಿ ನಿಮಗೆ ನಿದ್ರೆ ಬಂದಿಲ್ಲ ಅಂದ್ಕೊಳ್ತೀನಿ. ನಿಮ್ಮಲ್ಲಿ ರಕ್ತ ಇದೆ, ಅದರ ನಿದ್ರೆ ಬಂದಿಲ್ಲ. ನಿಮ್ಮಲ್ಲಿ ನೀರಿದೆ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಸಾಧಕರು ಬದುಕಿದ್ದೀರಾ ಅಂದ್ರೆ 100% ನಮ್ಮ ಬಿಸ್ನೆಸ್ ಪ್ಲಾನ್ ಕೇಳಿದ್ರೆ ರಾತ್ರಿ ನಿಮಗೆ ನಿದ್ರೆ ಬಂದಿಲ್ಲ ಅಂತ ಕೇಳ್ತೀನಿ. ಎಸ್ ಆರ್ ನೋ? ಯಾಕೆ ಅಂದ್ರೆ ಜೀವನದಲ್ಲಿ ಏನಾದ್ರೂ ಮಾಡಿ, ಒಂದು ಜಿದ್ದು, ಒಂದು ಹಠ, ಏನಾದ್ರೂ ಮಾಡಿ ಸಾಧಿಸಲೇಬೇಕು ಅಂತ ಆ ಜಿದ್ದು ಇದ್ದಿದ್ದಕ್ಕೆ ನೀವೆಲ್ಲ ವಿಸ್ಟಾರಲ್ಲಿ ಜಾಯಿನ್ ಆಗಿದ್ದು. ನೀವು ಸೋಮಾರಿಗಳಾಗಿದ್ರೆ ಖಂಡಿತ ಬರ್ತಿರಲಿಲ್ಲ. ನೀವು ಬಂದಿದ್ದೀರಾ ಅಂದ್ರೆ ಇಡೀ ಜಗತ್ತು ವಿಸ್ಟಾರ್ ಒಳಗೆ ಬರುತ್ತೆ ಅಂತ ಅರ್ಥ. ಬರುತ್ತೆ ಸರ್. ಗುಡ್. ಎಷ್ಟು ಪೆನ್ಸ್ ಸರ್? ಓಕೆ, ನಿಮ್ಮ ಹತ್ರ BMW ಸರ್. ಓಕೆ, ನಿಮ್ಮ ಹತ್ರ BMW ವರ್ಣ BMW. ಓಕೆ, 50 ಇದೆ. ಎರಡು ಕಾರ್ ಇಲ್ಲ ಮೇಡಮ್ ಅಂತ ಎಲ್ಲ ಪೂರ್ತಿ ನೆಟ್ವರ್ಕ್ ದುಡ್ದಿರೋದು. ಟೊರಿನಾ ಇದೆ ಸರ್, ಟೊರಿನಾ ಕಂಪನಿ. ಕಂಬಳದು ಟ್ರೈನಿಂಗ್ ಕೊಡ್ಸೋಕ್ಕಾಗಲ್ಲ, ಆದರೆ ಡ್ರೈವರ್ಗೆ ಇಟ್ಕೊಂಡು ಇಲ್ಲಿ ನೀವು ಇದು ಠಾಟ್ ಮಾಡ್ತಾ ಹೇ. ಇಲ್ಲಿ ಸಾಬ್ ರೀತಿ ಹೋಗ್ಬೇಕು, ಸರ್ ಅಣ್ಣ ರೀತಿ ಹೋಗ್ಬೇಕು, ಅಣ್ಣ. ಅದು ಬಿಟ್ಬಿಟ್ಟು ತಮ್ಮ ರೀತಿಯಲ್ಲಿ ಹೋದ್ರೆ ನಿಮ್ಮ ಒಟ್ಟಿಗೆ ಯಾರು ಬರಲ್ಲ. ಹೆಂಗ್ ಹೋಗ್ಬೇಕು ಗೊತ್ತಾ? ಹೆಂಗ್ ಹೋಗ್ಬೇಕು? ಯಾಕಾದ್ರೂ 30 ಲಕ್ಷ ಸಾಲ ಕೊಡಕ್ಕೆ ಹೋಗ್ತಿದ್ದೀರಾ ನೀವು, ಆ ಸೂಟ್ ಕೇಸ್ ತಗೊಂಡು ಹೆಂಗ್ ಹೋಗ್ತೀರಾ? ತಗೋ 30 ಲಕ್ಷ ಅಂತ. ರಾಮ, ಲಕ್ಷ್ಮಣ ಎಲ್ಲಿದ್ದ? ಟೀ ಮಾಡೋ, ಟೀ 30 ಲಕ್ಷ. ದಾಖಲೆ ಕೊಡ್ತಿರೋ ಇಲ್ವೋ? ಸ್ಟ್ಯಾಂಡರ್ಡ್ ಕೊಡ್ತಿರೋ ಇಲ್ವೋ? 100 ಕೋಟಿ 70 ಕೋಟಿ ಬಿಸ್ನೆಸ್ ಪ್ಲಾನ್ಗಳಿಗೆ ಹೋಗ್ತಿದ್ದೀರಾ. ದಾಖಲೆ ಹೋಗ್ಬೇಕು, ಸ್ಟ್ಯಾಂಡರ್ಡ್ ಆಗಿ ಹೋಗ್ಬೇಕು, ಒಳ್ಳೆ ಲ್ಯಾಪ್ಟಾಪ್ ಇಡಬೇಕು, ಒಳ್ಳೆ ಬಟ್ಟೆ ಇಡಬೇಕು, ಒಳ್ಳೆ ಶೂ ಹಾಕ್ಬೇಕು, ಒಳ್ಳೆ ವಾಚ್ ಕಟ್ಟಬೇಕು, ಒಳ್ಳೆ ಪರ್ಫ್ಯೂಮ್ ಹೊಡಿಬೇಕು, ಒಳ್ಳೆ ಶೇವ್ ಮಾಡಿಕೊಂಡು, ಒಳ್ಳೆ ಸೂಟ್ ಹಾಕೊಂಡು. ಸೂಟ್ ಇದೆ ಹೋಗ್ಲೇಬಾರ್ದು. ಯಾಕೆ ಗೊತ್ತಾ? ನಾವು ಬಡವರು, ಸೂಟ್ ಹಾಕಿಲ್ಲ ಅಂದ್ರೆ ಬಡವ ಅಂತ ಸೇರದೇ ಇಲ್ಲ ನಮ್ಮೊಟ್ಟಿಗೆ. ನಾನು ಮಾತ್ರ ಯಾವಾಗ ಲೀಡರ್ ಕೆಲಸ ಮಾಡಿದ್ದೀನಿ, ನನ್ನ ಮನೆಗೆ ಬಂದು ನೋಡಿ, ದಿನಕ್ಕೆ 1 ಸೂಟ್ ಹಾಕಿದ್ರು 365 ದಿನ ಒಂದು ಹೊಸ ಸೂಟ್ ಹಾಕ್ಬೋದು. ಅಷ್ಟು ಸೂಟ್ ನನ್ನ ಹತ್ರ ಇದೆ. ನಾನು ಪ್ಲಾನ್ ಹೇಳಕ್ಕೆ ನಾನು ಯಾವತ್ತೂ ಶರ್ಟ್ ಹಾಕೊಂಡು ಹೋಗಿಲ್ಲ, ಕೈ ಹಾಕೊಂಡು ಸೂಟ್ ಹಾಕೊಂಡು ಹೋಗಿಲ್ಲ. ನಾನು ಎಲ್ಲೆಲ್ಲ ಹೋಗಿದ್ದೀನಿ, ಅಲ್ಲಿ ಜಾಯಿನ್ ಮಾಡಿದ್ದೆ. ಒಂದ್ಸತಿ ಏನಾಯ್ತು ಅಂದ್ರೆ ತೋರಿಸ್ಕೊಡ್ಬೇಕಲ್ಲ, ಒಬ್ಬ ಹೆಂಗೆ ಚಾಲನೆ ಮಾಡ್ಬಿಟ್ಟ, ನನಗೇನು ಸರ್ MD. ಓಕೆ, ಅದಕ್ಕೆ ನಾವು ನಮ್ಗೆ ಗೊತ್ತಿದೆ ಎಷ್ಟು ಕಷ್ಟ ಆಗುತ್ತೆ ಫೀಲ್ಡಿಗೆ ಹೋಗೋದು. ಅಪ್ಪ MD ಆಗಕ್ಕಿಂತ ಮುಂಚೆ 17 ವರ್ಷ ಲೀಡರ್, ಅದು ಸಕ್ಸಸ್ಫುಲ್ ಲೀಡರ್, 2 ಕಂಪ್ನಿಯಲ್ಲಿ ಬಾರ ಹೊಟ್ಟೆಗೆ ತೋರಿಸ್ತೀನಿ ಅಂತ ಸೀದಾ ಕರ್ಕೊಂಡು ಹೋಗ್ಬಿಟ್ಟು 2 ಕೋಟಿದು ಮೇನ್ ರೋಡಲ್ಲಿ ಶಾಪ್ ಇತ್ತು. ನಾನು ಹೋಗಿದ್ದೆ, ಸ್ಟ್ಯಾಂಡರ್ಡ್ ಆಗಿ ಹೋಗಿದ್ದೆ. ಸರ್ ಇದು ಶಾಪು ಎಷ್ಟು ಸರ್? 2 ಕೋಟಿ 6 ನನ್ನ ಹೆಸರು ಸರ್. ಅವ್ರೇನು ಮಾಡ್ದ ಗೊತ್ತಾ? ಏನು ಸರ್ ಎಷ್ಟು 6 ನನ್ನ ಹೆಸರಿಗೆ ಸರ್. ಹಂಗಿದ್ರೆ ಒಂದು ಕೆಲಸ ಮಾಡ್ತೀನಿ, ಡೈರೆಕ್ಟ್ ಓನರಿಗೆ ಭೇಟಿ ಮಾಡಿಸ್ಬಿಡ್ತೀನಿ ಅಂತ. ಅದೇ ಬೇಕಿತ್ತು ನನಗೆ. ಸೀದಾ ಕರ್ಕೊಂಡು ಹೋದ ತಕ್ಷಣ ಫುಲ್ ಸ್ಟಡಿ ಹೋದ. ಸರ್ 6 ನನ್ನ ಅದು ಶಾಪ್ ಇದೆ, 6 ನಮಗೆ ಬೇಕು, 2 ಕೋಟಿ ಡನ್. ಅಷ್ಟರಲ್ಲೇ ಕೇಳ್ದ, ಸರ್ ನೀವು ಬಿಸ್ನೆಸ್ ಏನು ಅಂತ. ಅದೇ ಬೇಕಿತ್ತು ಅದಕ್ಕೆ. ಬಾ ಅವನು ಫುಲ್ ಬಟ್ಟೆ ಇಷ್ಟಪ್ಪ ಹಿಂಗಿದ್ದ. ನನಗೆ ಚೆನ್ನಾಗಿ ಗೊತ್ತು ಇವನಿಗೆ 100% ಶುಗರ್ ಇದೆ ಅಂತ. ನಾನು ಏನು ಹೇಳಿಲ್ಲ, ಸರ್ ನಾವೇನು ಮಾಡೋದು ಅಂದರೆ ಈ ಶುಗರ್ ಪೇಷಂಟ್ಗಳಿಗೆ ಈ ಸೆಕ್ಷುವಲ್ ವೀಕ್ ಇರುತ್ತಲ್ಲ, ಅವ್ರಿಗೆ ಒಂದು ಒಳ್ಳೆ ಔಷಧಿ ಮಾಡಿದ್ದೀನಿ ಸರ್. ಆ ಔಷಧಿ ಮಾರಾಟ ಮಾಡ್ತಾ ಇದ್ದೀನಿ, ಕಡಲೆಪುರಿಗೆ ಸೇಲ್ ಆಗ್ತಾ ಇದೆ ಸರ್. ಇಷ್ಟು ದಿನ ಅದೇ ಔಷಧಿ ಹುಡುಕ್ತಿದ್ದೆ, ಫಸ್ಟ್ ಬೆಳಗ್ಗೆ ಆಮೇಲೆ ತಂದ್ಕೊಡಿ ಸರ್ ಫಸ್ಟು ಅಂತ ನೋಡುವಂತೆ.
1.5 ಲಕ್ಷದ ಪ್ರಾಡಕ್ಟ್ ಕೊಟ್ಟೆ ಸರ್. ಶಾಪ್ ಆಮೇಲೆ ಸರ್ ಪ್ರಾಡಕ್ಟ್ ಕೊಡಿ ಅಂತ, ನಾಳೆ ಬನ್ನಿ ಮಾತಾಡೋಣ ಅಂತ. ನಾನು ಶಾಪ್ ತಗೊಂಡು ಏನು ತಗೊಂಡಿಲ್ಲ, 1.5 ಲಕ್ಷ ಪ್ರಾಡಕ್ಟ್ ಸೇಲ್ ಮಾಡ್ಬಿಟ್ಟೆ. ಇನ್ನೊಂದು ಸತಿ ಸಂಪತ್ ಕುಮಾರ್ ಹೇಳಿದ್ರು ಸೇಲ್ಸ್ ಕಲಿಸ್ಕೊಡ್ಬೇಕಲ್ಲ, ಅದೇ ಬ್ಯೂಟಿ ಟ್ರೈನಿಂಗ್ ಇವತ್ತು. ನನ್ನ ಮದರ್ ಪ್ರಾಮಿಸ್ ನಾನು ಹೇಳ್ತಿರೋದು, ನನ್ನ ಮಕ್ಕಳಾಣೆ. ಒಂದಿನ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಯಾರೋ ಹುಡುಗಿ ಚುನಾಯಿಸ್ಬಿಟ್ಟ, ಒಬ್ಬ ಯಾರು ಚುನಾಯಿಸಿ ಎಲ್ಲರೂ ಕೊಡ್ದ. ಕಡೂರು ಕೇಳಿ, ಸಂತೋಷ ಕೇಳಿ ಹೊಡೆದ. ನಾನು ಹೇಳಿದೆ ಸಂಪತ್ತಿಗೆ, ಅದೇ ಬಸ್ ಬಂದಿದೆ, ಸಂಪತ್ ಇವ್ನಿಗೆ ಕ್ಲೋಸ್ ಮಾಡ್ಲಾ, ಇವ್ನಿಗೆ ಜಾಯಿನ್ ಮಾಡ್ಲಾ, ಸುಮ್ಮನೆ ಸಾರ್ ಒಳ್ಳೆ ಎಲ್ಲರೂ ಕೂಡ ಚಿಂತೆ ಮಾಡಿದ್ದಾನೆ, ಸಿಗ್ತಲ್ಲಿದ್ದಾನೆ, ರೋಡಿದ್ದಾನೆ, ಇವ್ನಿಗೆ ಕ್ಲೋಸ್ ಮಾಡ್ತೀರಾ ತನಿಖೆ ಮಾಡಿದ ನೋಡಿ ಹೆಂಗೆ ಮಾಡ್ತೀನಿ ನೋಡಿ ಕ್ಲೋಸ್ ಅಂತ. ಎಲ್ಲ ಆದ್ಮೇಲೆ ಕಡೂರು ಹಿಡಿದ್ವಿ, ಸೀದಾ ಹೋದೆ. ಸರ್ ಹೀರೋ ಸರ್, ಎಂತ ಪರಿಶುದ್ಧ ಬರ್ತಾರೆ ನಿಮ್ಮಂತವ್ರಿಗೆ ಸರ್. ಗಾಳಿ ಬೆಳಕು ಬಿಸಿಲಾಗ್ತದೆ, ಒಳ್ಳೆ ಕೆಲಸ ಮಾಡಿ ಸರ್. ನೀವು ಫ್ಯಾನ್ ಹಾಕ್ಬಿಟ್ಟೆ ಸರ್, ನಾನು ಖುಷಿ ಹೇಳಿದ್ರೆ ನಾನು ಟೀ ಕುಡಿಸ್ಬೇಕು ಅಂತ, ದಯವಿಟ್ಟು ಟೀ ಬೇಡ ಅಂತ ಎಂಬುದು ಸರ್ ಅದೇ. ಅವನು ಫುಲ್ ಸಿಟ್ಟಂತ ಕೂಲ್ ಆಗ್ಬಿಟ್ಟಿದೆ, ನಡೀರಿ ಅಂತ ಟೀ ಕುಡಿಯಕ್ಕೆ ಬಂದೆ. ಟೀ ಕುಡಿತಾ 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 ನಿಮ್ಮಂತ ಲೀಡರ್ಶಿಪ್ ಇರೋರು ಈ ಜಗತ್ತಲ್ಲಿ ಅವ್ರು ಆಳ್ಬೇಕು, ನಿಮ್ಮಂಥವ್ರು ರಾಜಕಾರಣಿ ಬರಬೇಕು, ನಿಮ್ಮಂಥವ್ರು ರಾಜಕೀಯ ನಾಯಕರಾಗಬೇಕು, ಆವಾಗ ದೇಶ ಉದ್ಧಾರ ಆಗೋದು. ಎಂತ ಒಳ್ಳೆ ಕೆಲಸ ಮಾಡಿ ಸರ್. ಎಲ್ಲ ಮಾತಾಡ್ತಾ ಫ್ರೆಂಡ್ಶಿಪ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಏನು ಬಿಸ್ನೆಸ್ ಸರ್ ಅಂತ, ಅದೇ ಬೇಕಿತ್ತು ನನಗೆ. ಕ್ಲೀನಾಗಿ ಪ್ಲಾನ್ ಹೇಳ್ಬಿಟ್ಟು ಅವ್ರನ್ನ ದುಡ್ಡು ತಗೊಂಡು ಸಂಪಾದನೆ ಕೊಟ್ಟೆ. ಹೆಂಗೆ ಇದು ಲೀಡರ್ಶಿಪ್ ಅಂದ್ರೆ ರೌಡಿ ಕ್ಲೋಸ್ ಮಾಡ್ಕೊಟ್ಟೆ. ಯಾಕೆ ಹೇಳಿದ್ರೆ ಕೆಲವೊಂದು ಡೈಲಾಗ್ ಅಂತ ತಿಳ್ಕೊಳ್ತೀರಾ ನೀವು. ಓಕೆ, ಸಂಪತ್ ಕುಮಾರ್ ಇವತ್ತು ಅವ್ರಿಗೆ ವೈಫ್ ಪ್ರಾಬ್ಲಮ್ ಅಂತ ಬಂದಿಲ್ಲ, ಕೇಳಿ ಸಂಪತ್ ಕುಮಾರ್. ಇನ್ನೊಂದ್ಸತಿ ಸೇಲ್ಸ್ ಕಲ್ಸ್ಕೊಡ್ಬೇಕಲ್ಲ, ಸೇಲ್ಸ್ ಸೀದಾ ಹೋದೆ. ಒಂದು ಕೋನಿಕಾ ಲ್ಯಾಬ್ ಅಂತ ಇತ್ತು ನಮ್ಮ ಚಿಕ್ಕಮಂಗ್ಳೂರು, ಅಲ್ಲಿಗೆ ಹೋದೆ. ಫೋಟೋ ತರಕ್ಕೆ ಹೋಗಿದ್ವಿ. ಸಂಪತ್ ಪ್ರಾಡಕ್ಟ್ ಸೇಲ್ ಮಾಡಲ್ಲ ಅಂತ. ಸರ್ ಇವ್ರಿಗೂ ಸೇಲ್ ಮಾಡ್ತೀರಾ, ನೋಡ್ತಾ ಇರುವಂತೆ. ಸರ್ ಏನು ಸರ್ ಇದು ವಾಚ್ ಕಟ್ಟಿರೋದು ನೀವು, ನಿಮ್ಮ ಪರ್ಸನಾಲಿಟಿಗೆ ಈ ವಾಚ್ ಅಲ್ಲ ಸರ್. ಓಕೆ, ಲಂಡನ್ ಡಿಸೈನ್ ವಾಚ್ ಕಟ್ಟು ನೋಡಿ ಸರ್, ಕಲರು 5 ವರ್ಷ ಆದ್ರೂ ಹೋಗಲ್ಲ ಸರ್. ಅವರ ಗೋಲ್ಡ್ ಕಲರ್ ವಾಚ್ 7,200 ರೂಪಾಯಿ. ಹೆಂಗ್ ಹೈಲೈಟ್ ಮಾಡಿ ಆನ್ ದ ಸ್ಪಾಟ್ ದುಡ್ಡು ತಗೊಂಡು ಸಂಪತ್ತಿ ಕೊಟ್ಟೆ ಸೇಲ್ ಮಾಡಿ ಬಂದೆ. ಸ್ವಲ್ಪ ಇದು ಸೇಲ್ ಆದ್ರಂತೆ. ನಾನು ನನ್ನ ಜೂನಿಯರ್ಗಳಿಗೆ ಜಾಯಿನ್ ಮಾಡೋದು ಹೆಂಗೆ ಅಂತ ಫೀಲ್ಡ್ ಅಲ್ಲಿ ಕರ್ಕೊಂಡು ಹೋಗಿ, ಸಂತೋಷ್ ಬರುವಾಗ ವಿಸ್ತಾರ್ ಅಲ್ಲಿ ಸಂತೋಷ್ ಒಟ್ಟಿಗೆ ಭದ್ರಾವತಿಯಲ್ಲಿ ಹೋಗ್ಬಿಟ್ಟು ಸಂತೋಷ್ ಕೂತ್ಕೊಳ್ಳಿ, ನಾನು ಕ್ಲೋಸ್ ಮಾಡ್ಕೊಡ್ತೀನಿ. ನಾನು ಬಿಸ್ನೆಸ್ ಪ್ಲಾನ್ ಕೊಟ್ಟು ಆ ವ್ಯಕ್ತಿಗೆ ನಾನು ಸಂತೋಷಕ್ಕೆ ಪ್ಲಾನ್ ಹೆಂಗ್ ಹೇಳ್ಬೇಕು ಅಂತ. ಅವ್ರು ಜಾಯಿನ್ ಆಗ್ತಾರೆ ಸೆಕೆಂಡ್ರಿ, ಆದ್ರೆ ಸಂತೋಷ ಇಂಪಾರ್ಟೆಂಟ್ ನನಗೆ. ಇನ್ನೊಂದ್ಸತಿ ಕೇಳಿ, ಕಿರ್ಕುಮಾರ್ ನಿಂತ್ಕೊಳ್ಳಿ. ಕಿರ್ಕುಮಾರ್ ಕಂಪ್ನಿ ಸ್ಟಾರ್ಟ್ ಮಾಡಿದೆ. ನನ್ನ ಜೊತೆಗಿದ್ದು ಆದೀಶ್ವರ 17 ವರ್ಷ ಒಂದೇ ಕಂಪ್ನಿ ಮಾಡಿದ್ದು, ಕೆಲವೊಬ್ರು 110 ಕಂಪ್ನಿ ಮಾಡಿರ್ತಾರೆ. ನನಗೆ ಕಾಂಟ್ಯಾಕ್ಟ್ ಆದೀಶ್ವರ ಇದ್ದಿದ್ದು. ಕಂಪ್ನಿ ಸ್ಟಾರ್ಟ್ ಮಾಡಿದೆ. ಸುಮ್ಗೆ ಬ್ಲೈಂಡ್ಲಿ ಡಸ್ಟರ್ ಕಾರ್ ಅನ್ನೋದು ಅವಾಗ ಕಂಪ್ನಿ ಸ್ಟಾರ್ಟ್ ಮಾಡುವಾಗ. ಸ್ಟಾರ್ಟ್ ಮಾಡಿಕೊಂಡು ಡ್ರೈವರ್ಗೆ ಹೇಳಿದೆ, ಸೀದಾ ಬಳ್ಳಾರಿ ಬಿಡಿ, ರಾಯಚೂರಿ ಬಿಡಿ, ನಮ್ಮ ಮದರ್ ಪ್ರಾಮಿಸ್. ಓಕೆ, ಕೂತ್ಕೊಂಡೆ. ಒಂದು ವಾಯ್ಸ್ ರೆಕಾರ್ಡ್ ಹಾಕಿದೆ. ನಮ್ಮಲ್ಲಿ ಸ್ವಲ್ಪ ಜನಗಳೆಲ್ಲ ಇದ್ರಲ್ಲ, ನಾನು ಬಳ್ಳಾರಿ ಸೈಡ್ ಹೋಗ್ತಾ ಇದ್ದೀನಿ, ರಾಯಚೂರು ಸೈಡ್ ಹೋಗ್ತಾ ಇದ್ದೀನಿ, ಯಾರಾದ್ರೂ ಟೀಮ್ ಇದ್ರೆ ಹೇಳಿ, ನಾನು ಬಂದು ಪ್ಲಾನ್ ಹೇಳ್ತೀನಿ ಅಂತೆ. ಬಟ್ ಅಂತ ತೀರ್ಥ ಕುಮಾರ್ ಅವರು, ಸರ್ ನಂದು ಆ ಕಡೆ ಚಳ್ಳಕೆರೆ ಎಲ್ಲ ಟೀಮ್ ಇದೆ ಸರ್, ನಾನು ಬರ್ಬೋದಾ? ಅವ್ರ ಊರಿಗೆ ಹೋಗಿ ಬಾಂಡವಾಳದಲ್ಲಿತ್ತು, ಎಷ್ಟರ ಕಾರ್ ಹೋಗಿ ಅವ್ರ ಮನೆಯಲ್ಲಿಂದ ಹೋಗಿ ಅವ್ರನ್ನ ಕೂರಿಸ್ಕೊಂಡು ನಡೀರಿ ಅಂತ ಕರ್ಕೊಂಡು ಹೋದೆ. ಹೋದ್ ನಾವು ಬಳ್ಳಾರಿ ಚಳ್ಳಕೆರೆ ತನಕ ಹೋದ್ವಿ. ಹೋಗ್ತಾ ಸಂತೋಷ್ ಸರಿಗೆ ಒಂದು ವಯಸ್ಸಿ ಕಾರ್ಡ್ ಆಗಿದೆ. ಸಂತೋಷ್ ಸರ್ ಹೆಚ್ಚು ನಮಗೆ ಆದಿಶ್ವ ಮಾಡಿದ್ರು, ಅವರು ಆರೋಗ್ಯ ಮಾಡಿದ್ರು, ಒಳ್ಳೆ ಟೀಮ್ ಕಟ್ಟಿ ಒಳ್ಳೆ ನೀವು ಮಾಡಿದ್ರು, ಒಳ್ಳೆ ದುಡ್ಡು ಮಾಡಿದ್ರು. ಬೈನರಿ ಒಂದು ವಯಸ್ಸು ಕಾರ್ಡ್ ಆಗಿದೆ. ಸಂತೋಷ್ ಸರ್, ನಾನು ಬಳ್ಳಾರಿ ಸೈಡು ರಾಯಚೂರು ಸೈಡ್ ಹೋಗ್ತಾ ಇದ್ದೀನಿ, ನಿಮ್ಮ ಕಡೆ ಏನಾದ್ರು ಕಾಂಟ್ಯಾಕ್ಟ್ಸ್ ಇದ್ರೆ ನಿಮಗೆ ಕೊಡ್ಬೋದಾ? ಬೇರೆಯವರು ಇದ್ರೆ ಯಾಕೆ ಕೊಡಬೇಕು ಬೇರೆಯವರು? ನಮ್ದು ಬಾಂಧವ್ಯ ಹೆಂಗಿತ್ತು ಅಂದ್ರೆ, ಬಿಸ್ನೆಸ್ ಬಿಟ್ಟು 4-5 ವರ್ಷ ಆಗಿದ್ರು ಟಪ 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 ಅಂತ ಒಂದು 4-5 ನಂಬರ್ ಕಳ್ಸಿಬಿಟ್ಟಿರ್ಬೋದು, ನಡೆಸಿದ್ರು. ನಾನು ಆ ನಂಬರ್ ಎಲ್ಲ ಫೋನ್ ಮಾಡಿಕೊಂಡು ಬಳ್ಳಾರಿ ಚಳ್ಳಕೆರೆ ಎಲ್ಲ ಹೋಗಿ ಪ್ಲಾನ್ ಹೇಳಿ ಅವ್ರಿಗೆ ಜಾಯಿನ್ ಮಾಡ್ಕೊಂಡು, ನಾನು ಕೂತ್ರೆ ಜಾಯಿನ್ ಮಾಡೋದು ಹೇಳೋದು, ನಾನು ಟೈಮ್ ವೇಸ್ಟ್ ಮಾಡಲ್ಲ. ಕೂತ್ರೆ 100 ಅದು ಎಂತ ವ್ಯಕ್ತಿ ಬೇಕಾದ್ರೆ ಕರ್ಕೊ ಬನ್ನಿ, 100% ಜಾಯಿನ್ ಆಗ್ತಾರೆ. ಯಾಕೆ ಹೇಳಿ, ಡಿಸೈನ್ ಇಸ್ ಎಂಡ್ಲೆಸ್, ಹ್ಯೂಮನ್ ಆನ್ಸರ್ ಅನ್ಲಿಮಿಟೆಡ್. ಆಸೆ ಎಂಬ ಸಾಗರಕ್ಕೆ ದಡವೇ ಇಲ್ಲ. ಮನುಷ್ಯನಿಗೆ ಒಂದು ಚಿನ್ನದ ತೋಟ ಕೊಟ್ರೆ ಇನ್ನೂ ನಿದ್ರೆ ಚೆನ್ನಾಗಿತ್ತು ಅಂತಾನೆ. ಹಣ ಅಂದ್ರೆ ಹೆಣನು ಬಾಯಿ ಬೀಳುತ್ತೆ. ನಿಮ್ಗೆ ಹೇಳಕ್ ಬಂದಕ್ಕಷ್ಟು ಕರೆಕ್ಟ್ ಆಗಿದೆ. ನಿಮ್ಗೆ ಹೇಳಕ್ ಬಂದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮೈಂಡ್ ಸೆಟ್ ಏನಾಗಿದೆ ಗೊತ್ತಾ? ಈ ಆನೆ ಮರಿ ಇದೆಯಲ್ಲ, ಆಗಲ್ಲ, ಅದು ಮಿಡ್ಲ್ ಕ್ಲಾಸ್ ಅಲ್ಲ, ನೀವೆಲ್ಲ ಆಗಲ್ಲ ಅಂತ ತಲೆಗೆ ಹೋಗ್ಬಿಟ್ಟಿದೆ. ಅದಕ್ಕೆ ಧೈರ್ಯ ಮಾಡಲ್ಲ ನೀವು. ಆನೆ ಇರತ್ತಲ್ಲ, ಆನೆ ಮರಿ ಇರುವಾಗ ಅದಕ್ಕೆ ದೊಡ್ಡ ಚೈನಲ್ಲಿ ಕಟ್ಟಾಗಿರ್ತಾರೆ.
ಆ ಮರಿ ಹೆಂಗಿಂಗೋ ಪ್ರಯತ್ನ ಮಾಡಿದೆ ಬಿಡಿಸ್ಕೊಳಕ್ಕೆ, ಗಾಯ ಹಾಕ್ಬಿಡುತ್ತೆ, ಬಿಡಿಸ್ಕೊಳಕ್ಕಾಗಲ್ಲ. ಹಂಗೆ ಆನೆ ಮರಿ ಆಗ್ತಾ ದೊಡ್ಡ ಆನೆ ಆಗ್ಬಿಡುತ್ತೆ. ಸಪೂರವಾದಂಥ ಒಂದು ಹಗ್ಗದಲ್ಲಿ ಸಪೂರವಾದ ಗಿಡಗೆ ಕಟ್ಟಾಗಿರ್ತದೆ. ಹಿಂಗಂದ್ರೆ ಸಾಕು, ಆ ಗಿಡ ಸಮೇತ ಬರುತ್ತೆ. ಅದರ ಆನೆ ಬೆಳಗಿನ ಸಹ ಅಲ್ಲೇ ನಿಂತಿರುತ್ತೆ. ಇಲ್ಲ ನನಗೆ ಕಟ್ಟಾಕಿದ್ದಾರೆ, ನನಗೆಲ್ಲ ಆಗಲ್ಲ, ನನಗೆ ಕಟ್ಟಾಕಿದ್ದಾರೆ, ನನಗೆಲ್ಲ ಆಗಲ್ಲ. ಇದೇ ಮೈಂಡ್ಸೆಟ್ ನಿಮ್ದಾಗಿರೋದು. ಈಗ ಸ್ಟಾರ್ಟಿಂಗ್ ಕಷ್ಟ ನೋಡಿ ಬರ್ತನ ನೋಡಿ ಕೋಟಿ ಬರ್ತಂದ್ರೆ ತಲೆಗೆ ಹೋಗಲ್ಲ, ಜೀವನದಾಗಲ್ಲ ನಮಗೆ. ದಯವಿಟ್ಟು ಆ ಮೈಂಡ್ಸೆಟ್ ಆಚೆ ಬನ್ನಿ. ನಿಮಗೆ ನೀವು VIP ತಿಳ್ಕೊಳ್ಳಿ. ಸಂತೋಷ್ ಸರ್ ಕಳಿಸಿದ್ರು ಪಟ್ಟಂತ ಥ್ಯಾಂಕ್ ಯು ಅಂತ ಹೇಳಿದೆ. ಅವ್ರಿಗೆಲ್ಲ ಪ್ಲಾನ್ ಇಟ್ಕೊಂಡು, ಸಂತೋಷ್ ಸರ್ ಒಂದು 10 ನಿಮಿಷ ಆಫೀಸಿಗೆ ಬರ್ಬೋದಾ, ಇದಕ್ಕಿಂತ ಮುಂಚೆ ಪ್ಲಾನ್ ಹೇಳಿದ್ರು ಇಷ್ಟ ನಮಗೆ, ನಮ್ಮ ಟೀಮ್ ಹೇಳಿದ್ರು, ಬಂದಿರಲಿಲ್ಲ. ನಾನು ಕರೆಸಿ ಏನು ಹೇಳಿದೆ ಗೊತ್ತಾ, ಸಂತೋಷ್ ಸರ್ ನೀವು ಕೊಟ್ಟಿರೋ ಕಾಂಟ್ಯಾಕ್ಟು 3 ಜನಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ನಾನು ಕಂಪ್ನಿಗೆ ಡೈರೆಕ್ಟ್ ಹಾಕೊಂಡ್ರೆ ಮೋಸ ಮಾಡಬೇಕಾಗತ್ತೆ. ನೀವು ಕೊಟ್ಟಿರೋ ಕಾಂಟ್ಯಾಕ್ಟು ಡೈರೆಕ್ಟ್ ಅಥವಾ ನೀವು ಕೆಳಗೆ ಕೊಟ್ಟರೆ 3 ಕೋಟಿ ದುಡಿತೀರಾ, 3 ಜನದಿಂದ 3 ಕೋಟಿ ದುಡಿತೀರಾ. 3 ಕೋಟಿ ದುಡಿತೀರೋ ಅಥವಾ ನಾನು ಡೈರೆಕ್ಟ್ ಹಾಕೊಳ್ಳ ಅಂತೆ. ಹೆಂಗಂತೆ ಒಳಗೆ ದುಡಿದ್ರು ಅವ್ರಿಗೆ, ನಾನು ಹೆಂಗಂತೆ ಅವ್ರಿಗೆ ಬನ್ನಿ ಕರೆದೇ ಇಲ್ಲ. ಅವ್ರ ಹತ್ರ ನಂಬರ್ ತಗೊಂಡು ಅವ್ರದ್ದು ಕ್ಲೋಸ್ ಮಾಡಿ ಈ 3 ಜನ ಬಂದ್ರೆ 3 ಕೋಟಿ, ಇವತ್ತು 3 ಕೋಟಿ 2.5 ಕೋಟಿ ಮೇಲೆ ದುಡಿದ್ರು ಆ 3 ಜನದಿಂದ. ಇದೇ ತರ ಲೀಡರ್ಶಿಪ್. ನೀವು ಹೆಂಗೆ ಅಂದ್ರೆ ಅವ್ನು ಬರ್ತಾನೆ ಬೇಕಾದ ಟೈಮ್ ಕೆಲಸ ಮಾಡ್ತೀನಿ, ಮೂಡಿದ್ರೆ ಐ ಲವ್ ಯು ಅಂತ ಹೇಳ್ತೀನಿ, ಮೂಡಿದ್ರೆ ಕೆಲಸ ಮಾಡ್ತೀನಿ. ಆತ ಮಾಡ್ತಾ ಈ ಕಡೆ ಒಂದು 4 ಜನ ಬಂದ್ಬಿಡ್ತಾರೆ, ಈ ಕಡೆ ಒಂದು 4 ಜನ ಬಂದ್ಬಿಡ್ತಾರೆ, ಡೈಮಂಡ್ ಆಗ್ಬಿಡತ್ತೆ. ಆಗ್ಬಿಡೋದು ಡೈಮಂಡ್. ನಾವು ಕೆಲಸ ಕಸಬನ್ನು ಕಲಿಬೇಕು. ಫಸ್ಟ್ ಆಫ್ ಆಲ್ ಆ ಕಸಬನ್ನು ಕಲ್ತಿ ನಮ್ಮ ಕೆಳಗಿದ್ದವರಿಗೆ ಕಸಬನ್ನು ನೀಟಾಗಿ ಕಲಿಸ್ಬೇಕು. ಯಾವಾಗ ಕಲಿಸಿ ಬಾಟಮ್ ಅಲ್ಲಿ ಹೋಗಿ ಅವ್ರಿಗೆ ನಾವು ರಿಸಲ್ಟ್ ತೆಗೆಸ್ಕೊಡ್ತೀವಿ, ಇನ್ಕಮ್ ತೆಗೆಸ್ಕೊಡ್ತೀವಿ, ಅವ್ರು ರೀಸ್ಟಾರ್ಟ್ ಬಿಟ್ಟು ಏನು ಯೋಚನೆ ಮಾಡಲ್ಲ. ನಾವೇನ್ ಮಾಡ್ತೀವಿ ಈಗ ಟೀಚರ್ ಟ್ರೈನಿಂಗ್ ಇದೆಯಲ್ಲ, ಟೀಚರ್ ಟ್ರೈನಿಂಗ್ ನಾವೇನ್ ಮಾಡಿದೀವಿ, ಫೋನ್ ಮಾಡಿದ್ವಿ, ಎಷ್ಟು ಜನ ಕರ್ಕೊಬರ್ತಿದ್ದೀರಾ ಮುಸಾರ್, ಒಂದು 20 ಜನ ಕರ್ಕೊಬರ್ತೀರಿ. ವೆರಿ ಗುಡ್. ಇನ್ನೊಂದು 8 ಜನ ಕರ್ಕೊಬರ್ತೀರಾ, ಒಂದು 5 ಜನ ಕರ್ಕೊಬರ್ತೀರಿ, ವೆರಿ ಗುಡ್. ಲಾಸ್ಟ್ ಮೊಮೆಂಟಿಗೆ ಅವನು ಬಂದಿಲ್ಲ, ಅವ್ನು 20 ಜನ ಬಂದಿಲ್ಲ. ಅವನು ಲೀಡರ್ ಅಲ್ಲ. ನಾನು ನಮ್ಮ MD ಹತ್ರ ಬ್ಯಾಲೆನ್ಸ್ ಗ್ರೌಂಡ್ ಸರ್ ಎಷ್ಟು ಸ್ಟ್ರೆಂತು ಬಾಸ್ 25,000 ಜನ ಯಾರು ಕೇಳ್ತಿಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ಎಲ್ಲರೂ ಕಳ್ಬಿಟ್ಟು ಬೆಂಡ್ ಎತ್ತ ಇಷ್ಟು ಬೇಕೇ ಬೇಕು ಅಂತ ನಾನು ಆರ್ಡರ್ ಮಾಡ್ತಿದ್ದೆ. ಹೇಳಿ ಗುಂಡಾಶಮನೆ ನಿಂತ್ಕೊಳ್ಳಿ, ತಿರ್ಕುಮಾರ್ ನಿಂತ್ಕೊಳ್ಳಿ, ಸಂತೋಷ್ ಹೇಳಿ ಬ್ಯಾಲೆನ್ಸ್ ಗ್ರೌಂಡ್ ಎಷ್ಟು ಜನ ಕೊಡೋದಿಲ್ಲ ನಾವು? 4 ಜನ ಮೇಲೆ ತಗೋಬರಕ್ಕೆ ಆಗ್ತಿಲ್ಲ. 25,000 ಜನ. 25,000 ಜನ ಹೋಟೆಲ್ ಬೆಲ್ಲಲ್ಲಿ ಕಾರ್ಯಕ್ರಮ ಆಗ್ತಿದ್ದು. 3 months ಒಂದು 6th ರ್ಯಾಂಕ್. MD ಎಷ್ಟು ಜನ? ನನ್ನ ಕಡೆಯಿಂದ 400 ಜನ. ಆ 450 ಜನ ಬರ್ತಿದ್ದು 400 ಕಡೆಗೆ ಬರ್ತಿರ್ಲಿಲ್ಲ. ಇನ್ನು ಕೇಳಿ ಗುರುನಾಶಪುರ ಇದ್ದಾರೆ, ತೀರ್ಥಕುಮಾರ್ ಇಲ್ಲೇ ಇದ್ದಾರೆ, ಸಂತೋಷ್ ಇದ್ದಾರೆ. MD ಅವರು ಟಾರ್ಗೆಟ್ ಈ 3 ತಿಂಗಳಿಗೆ ಟಾರ್ಗೆಟ್ ಕೊಡ್ತೀಯಾ? MD ಬರ್ಕೊಳ್ಳಿ ಬಾಸ್ 5 ಕೋಟಿ ಅಂತಿದೆ. ನೆಕ್ಸ್ಟ್ 3 ತಿಂಗಳಿಗೆ ಹೋಗುವಾಗ 5 ಕೋಟಿ 20 ಇಲ್ಲ 4 ಕೋಟಿ 90 ಮೀಸೆ ತಿರ್ಗಿಸ್ಕೊಂಡು ಬರ್ತಿದ್ದೆ. ಅವಾಗ ಮೀಸೆ ಬಂದಿದೆ, ಹಿಂಗೆ ತಿರ್ಗಿಸ್ಕೊಂಡು ಬರ್ತೀನಿ. MD ಹೇಳ್ತಾ ಇದ್ರು ನನ್ನ ಹುಲಿ ಹೇಳ್ದಂಗೆ ಮಾಡ್ತಾನೆ ಹೇಳ್ದಂಗೆ ನಡೀತಾನೆ ಅಂತ ಹೇಳಿ ನನಗೆ ಟೈಗರ್ ಅಂತ ಕರೆದಿದ್ರು. ಹೆಂಗ್ ಇಟ್ಕೊಂಡಿದೆ ಗೊತ್ತ ಟೀಮು, ಹೆಂಗ್ ಇಟ್ಕೊಂಡಿದೆ ಗೊತ್ತಾ? ಯಾಕಂತ ಅವ್ರಿಗೆ 5 ಗಂಟೆ ಕರೆದಿದೆ. ಹಲೋ ಕೇಳಿದ್ರೆಲ್ಲರೂ ಬೆಳಗ್ಗೆ 5 ಗಂಟೆ ಕರೆದಿದೆ. ಯಾರು ಬರ್ತಾನೆ ಅವ್ನಿಗೆ ಬೆಳೆಸ್ತೀನಿ, ಬಂದಿಲ್ಲ ನನಗೆ ಬೇಡ, ನೀವು ಗೆಟ್ ಔಟ್ ಫಾರ್ ಮೀಟಿಂಗ್, ಐ ಡೋಂಟ್ ವಾಂಟ್ ಯು ಹೇಳಿ ನಡೀತಿದ್ರು. ನಿಮಗೆ ಬ್ಯಾಲೆನ್ಸ್ ಗ್ರೌಂಡಲ್ಲಿ ಒಂದು MD ಬಡ್ಡಿ ಪ್ರೋಗ್ರಾಮ್ ಆಯ್ತು. 1,500 ಜನ ನನ್ನ ಎಂಟ್ರಿ ಆದ ತಕ್ಷಣ ನನ್ನ ಲೀಡ್ಗಳು ಎಲ್ಲ ನಿಂತ್ಕೊಂಡು ನನ್ನ ಕೂತ್ಮೇಲೆ ಕೂತು. ಅವತ್ತು ಯಾರ್ಯಾರ ಹೀರೋಗಳು ತಿಳಿಯಿಲ್ಲ ಹೌದೇನ್ರಿ? ಗುರುದೇವ್ ಕಾರಣ 1,500 ಕೊಟ್ಟೆ ಹಿಂಗೆ ಇಟ್ಕೊಂಡಿದ್ದೆ ಟೀಮು. ನಾನು ಮಾತ್ರ ಗೆದ್ದಲ್ಲ, ಇವರೆಲ್ಲ ಗೆದ್ರು. ಲೀಡರ್ಶಿಪ್ ಬೆಳೆಸ್ಕೊಡ್ರಿ, ಟೀಮಿಗೆ ನ್ಯಾಯ ಸಲ್ಲಿಸ್ರಿ, ಅವ್ನಿಗೆ ಐಡಿಯಾ ಕೊಡ್ರಿ, ಅವ್ನಿಗೆ ಬಿಸ್ನೆಸ್ ತಕ್ಕೊಡ್ರಿ, ಸೇಲ್ಸ್ ತಕ್ಕೊಡ್ರಿ. ನೀವು ಅನ್ವಯ ಆಗಿರ್ತಾನೆ. ನಿಮ್ಗೆ ನೀವು ಇದನ್ನ ನೀವು ಸಾಯ್ಕಿಂತ ಮುಂಚೆ 4 ಸಲ ಗಂಡ ನಿಂತ್ಕೊಳ್ತೀನಿ. ನಮ್ಮ MDಗೆ ಆ ಟೈಮಲ್ಲಿ 4 ಕಡೆ ಕಂಪ್ಲೇಂಟ್ ಕೊಟ್ಟರು. 4 ಕಡೆ ಕೊಳ್ಳೆಗಾಲ ಕಂಪ್ಲೇಂಟ್ ಆಯಿತು, ಶಿಗ್ಗಾವ್ ಆಯಿತು, ಕಲ್ಗಟ್ಟಿ ಆಯಿತು, ನವಲ್ಗುಂದ ಆಯಿತು. ಒಂದು ಕಡೆನೂ MDಗಳಿದೆ ಸರ್ ಅಷ್ಟೇ ಹಿಂದೂಸ್ತಾನಿ ಇರೋ ತನಕ ನಿಮಗೆ ಬರಕ್ಕೆ ಬಿಡಲ್ಲ, ನಾನೇ ಹೋಗ್ತೀನಿ, ನಾನೇ ಕ್ಲಿಯರ್ ಮಾಡ್ತೀನಿ. ಒಂದಿನ ನಮ್ಮ MDಗೆ ಬರಬೇಕಿಲ್ಲ ಏನ್ರಿ? ಇದು ಸ್ವಲ್ಪ ಕಷ್ಟ ಫೇಸ್ ಮಾಡಬೇಕು.
ಪಲಾಯನ ಆಗ್ಬಾರ್ದು, ದುರ್ಬಲ ರಾಜಗಳು ಆಗ್ಬಾರ್ದು. ಇನ್ನ ತಪ್ಪಿಡಿ ಅದನ್ನ ಸತ್ಯ ಹಾಕಿದ್ರಲ್ಲ, ಸತ್ಯ ಹಾಕಿದ್ರಲ್ಲ. ನಾನು ಹೇಳಿದೆ ಇಷ್ಟು ತಂದು ಎಟ್ಟುತ್ತದೆ ಇಷ್ಟು ತಂದು ನಿಮ್ಗೆ ಕೇಳ್ಕೊಂಡು ಬದನೆಕಾಯಿ ಮಾಡ್ಕೊಂಡು ಕೋಳಿಗೆ ರೆಡಿ ಮಾಡ್ಕೊಂಡು ಮಸಾಲ ತಯಾರಲ್ಲ. ನೀನು ಬರ್ತೀಯ ಅಂದ್ರೆ ಮಸಾಲ ಬರ್ತೀನಿ, ಕೋಳಿ ಕೇಳಿಗೂ ಮಸಾಲ ತಯಾರು ಮಾಡೋದಲ್ಲ. ಕುತ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಇದು ಆಟ ನಿಮ್ಮಿಂದ. ನೀವು ಎಲ್ಲಿ ನಿಂತ್ಕೊಳ್ತೀರ ಅಲ್ಲಿ ಲೈಫ್ ಸ್ಟಾರ್ಟ್ ಆಗ್ಬೇಕು. ಟೀಮ್ ಯಾವತ್ತೂ ಕೆಲಸ ಮಾಡಲ್ಲ, ತಿಳ್ಕೊಳ್ಳಿ ಮೆಂಟಲಿ, ಕೀಪ್ ಇಟ್ ಯುವರ್ ಮೈಂಡ್. ಟೀಮ್ ಯಾವತ್ತೂ ಕೆಲಸ ಮಾಡಲ್ಲ. ನಾನು ಕೆಲಸ ಮಾಡಿದ್ರೆ ಟೀಮ್ ಕೆಲಸ ಮಾಡುತ್ತೆ. ರಾಜ 100 ಕುರಿಗಳು, 100 ಕುರಿಗೆ ಲೀಡರ್ ಹುಲಿ ಇದ್ರೆ 100 ಕುರಿಗಳು ಗಡಿಸುತ್ತೆ. ಅದೇ 100 ಹುಲಿಗೆ ಲೀಡರ್ ಕುರಿ ಇದ್ರೆ 100 ಹುಲಿ ಮ್ಯಾನ್ ಅಂತ. ತಿಳ್ಕೊಳ್ಳಿ, ಇವತ್ತು ನೀವು ಬಂದಿದ್ದೀರಲ್ಲ, ಕರೆಕ್ಟಾಗಿ ಹೇಳಿ, ಇಲ್ಲಿಂದ ಲಾಭ ಆಗ್ತಿದೆ ನಿಮಗೆ ಈ ಟ್ರೈನಿಂಗಿಂದ. 70 ಕೋಟಿ ದುಡಿಯುವಂತ ಎಜುಕೇಶನ್ ತಗೊಳ್ತೀರ ನೀವು, ಮೈ ಡಿಯರ್ ಫ್ರೆಂಡ್ಸ್. ಇನ್ಮೇಲೆ 20 ಲಕ್ಷ ಸಾಲ ಇದೆ ತಿಳ್ಕೊಳ್ಳಿ, ಇಡೀ ನಿಮ್ ಶೂ ಕೆಳಗೆ, ನಿಮ್ ಚಪ್ಪಲಿ ಕೆಳಗೆ ಹಿಡಿಯೋದು. 20 ಲಕ್ಷ ಸಾಲ ಇದೆ, 20 ಲಕ್ಷ ಸಾಲ ಶೂ ಕೆಳಗೆ ಹಿಡಿ. ನೀನು ಯೋಗ್ಯತೆ ಇಲ್ಲಿ, ನಾನು ಇಲ್ಲಿದ್ದೀನಿ. ನಾನು 20 ಕೋಟಿಯ ವ್ಯಕ್ತಿ, ನಾನು 70 ಕೋಟಿ ವ್ಯಕ್ತಿ. ನಿನ್ನ ಯೋಗ್ಯತೆ 20 ಲಕ್ಷ ನೀನು ಐಸಿಕ್ಕೆ ತೈಸಿ. ಇವರೆಲ್ಲರೂ ಇದರಲ್ಲ ಕೂತಿದಾರಲ್ಲ, 70 ಲಕ್ಷ 80 ಲಕ್ಷ 90 ಲಕ್ಷ ಸಾಲ ಆಯ್ತು. ಹಿಂಗೆ ಹೇಳಿದವ್ರಿಗೆ ನಿಮ್ ಶೂ ಕೆಳಗೆ ಹಿಡಿಯೋದು. ನಡೀರಿ ಫೀಲ್ಡಿಗೆ. ಇವತ್ತು ಸಾಲ ತೀರಿಸ್ಕೊಂಡು ಕೋಟಿ ದುಡಿದು ಬರೀ 5 ಲಕ್ಷ 10 ಲಕ್ಷ ಸಾಲ ಗೆದ್ದು ಬಿಡ್ತೀರಿ ನೀವು. 6 ಕೋಟಿ ಸಾಲ ಆಯ್ತು ನಮಗೆ, 17 18 6 ಕೋಟಿ ರೋಡಿಗೆ ಬಂದ್ಬಿಟ್ಟಿದೆ. ನಾನು ಬ್ಯಾಂಕ್ ಕರಪ್ಟ್ ಆಗಲ್ಲ ಮೇಲೆ ಹೋಗ್ಬಿಟ್ಟಿದೆ. ಕೇಳಿದ್ರು ಎಲ್ಲರೂ ಗೊತ್ತು ಇವ್ರಿಗೆ. 17 18 ಕಂಪ್ನಿ ಮಾಡಕ್ ಹೋದೆ, ಮೋಸ ಮಾಡ್ಬಿಟ್ರು ನನಗೆ. ಸಪ್ಲೈಯರ್ ಮೋಸ ಮಾಡಿದ್ರು, ತುಂಬಾ ಕೋಟಿ ಈ ಕಡೆ ಸಿಗಾಕೊಂಡೆ. ನೀವು ಹೇಳ್ತೀರಾ ಸರ್ ನಿಮ್ಗೆ ಏನ್ ಗೊತ್ತು, ನಮ್ ಕಷ್ಟ ನಮ್ಗೆ ಗೊತ್ತು ಅಂತ ನೀವು ಹೇಳ್ತೀರಿ. 100 ಕಷ್ಟ ಫೇಸ್ ಮಾಡಿದ್ದೀನಿ. ನನಗೆ ವಾಪಸ್ ಡೀಸೆಲ್ ಸ್ಕೂಲ್ ಬಸ್ಸಿಗೆ ಡೀಸೆಲ್ ಹಾಕಿಸಿದೆ, 2 ಲಕ್ಷ ಬಿಲ್ ಆಗಿದೆ, ಹಾಕಲ್ಲ ವಾಪಸ್ ಕಳಿಸ್ದ. ಟೀಚರ್ಗೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಸೋಮಶೇಖರ್ ಮಂಜುಗೆ 6 ತಿಂಗಳು ಸಂಬಳ ಕೊಟ್ಟಿಲ್ಲ ನಾನು. ಆದ್ರೆ ಹೆದರಿಲ್ಲ, ಒಂದು ಮಾತಾಡಿದೆ, ನೀವು ಇನ್ನೂ ಸತ್ತೋಗಿಲ್ಲ, ಒಂದು ಪಿಕ್ಚರ್ ತಂದೆ ಫೇಲ್ ಆಗಿದೆ, ಇನ್ನೊಂದು ಪಿಕ್ಚರ್ ತೆಗಿತೀನಿ, 100 ಡೇಸ್ ಕೊಡುತ್ತೆ, 100 ಕೋಟಿ ದುಡ್ಡು. ನಾವು ಬೇರೆಯವ್ರಿಗೆ ಡೈಲಾಗ್ಗಳಲ್ಲ, ನಾವು ಸಾಕ್ಷಿ ತೋರಿಸ್ಬೇಕು. ಜೀವನದಲ್ಲಿ ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಒಂದು ಮಾತು ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದೆ, ನಮ್ಮ ಎಮ್ಡಿಗೆ ಹೇಳ್ತಾ ಇದ್ದೆ, ಸಾರ್ ಡೌನ್ ಲೈನು 100 ಜನ ಬರ್ತಾರೆ, 100 ಜನದಲ್ಲಿ ತುಂಬಾ ಜನ ಬಿಟ್ಟೋಗ್ಬಿಡ್ತಾರೆ, ತುಂಬಾ ಮೋಸ ಮಾಡ್ತಾರೆ, ತುಂಬಾ ನಾಟಕ ಮಾಡ್ತಾರೆ, ನಿಮ್ಮವರಿಗೆ ಬಿಡ್ಲಲ್ಲಿ ಬಿಟ್ಟೋಗ್ಬಿಡ್ತಾರೆ. ಎಮ್ಡಿ ಒಂದೇ ಒಂದು ಮಾತು ಹೇಳಿದ್ರು, 100 ಜನದಲ್ಲಿ 90 ಜನ ಮೋಸ ಮಾಡ್ತಾರೆ, ಆದ್ರೆ 90 ಜನರಿಗೆ ಲೆಕ್ಕಿಸಬಾರ್ದು. ಆ 10 ಜನ ಹುಡುಕಾಟದಲ್ಲಿ ಇರಬೇಕು. ಇದು ಶಾಶ್ವತ ಜಗತ್ತನ್ನು ಕಂಡು ಬರ್ತಿರ್ತಾರೆ, ಅದರೊಳಗೆ ಒಳ್ಳೆಯವರು ಬರ್ತಿರ್ತಾರೆ. ಆ 10 ಜನನೇ ಸಾಮಾನ್ಯ ನಿಲ್ಲಿಸೋದು. ನೋ ಅಂತಷ್ಟೇ ಮುಗ್ದೋಗಿದ್ದಿಲ್ಲ, ನೋ ಅಂದ್ರೆ ನೆಕ್ಸ್ಟ್ ಆಪರ್ಚುನಿಟಿ ಅಂತ. ಸೊ ನಾನೇನ್ ಹೇಳ್ತಿದ್ದೆ, ಫಸ್ಟ್ ನೀವು ಪ್ಲಾನ್ ಹೇಳುವಾಗ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗ್ತಾನೆ, ಬ್ರೀಫಿಂಗ್ ಮಾಡ್ತಾರೆ. ನೀವು ಏನ್ ಮಾಡ್ತೀರಾ? ಬ್ರೀಫ್. ಯಾವಾಗ ಬಿಸ್ನೆಸ್ ಪ್ಲಾನ್ ಹೇಳ್ತಾ ಇದ್ದೀರಾ, ಥೈಲ್ಯಾಂಡ್ ಹೇಳ್ತಾ ಇದ್ದೀರಾ, ಸ್ವಿಟ್ಜರ್ಲೆಂಡ್ ಹೇಳ್ತಿದ್ದೀರಾ, ಕ್ಯಾಪಿಂಗ್ ಹೇಳ್ತಾ ಇದ್ದೀರಾ, ಲಕ್ಷ ಹೇಳ್ತಿದ್ದೀರಾ, ಕೋಟಿ ಹೇಳ್ತಿದ್ದೀರಾ, ಅವ್ನು ತಲೆ ಒಂದು ನೀವು ಕಾರ್ ಹೇಳ್ತಿದ್ದೀರಾ, ನೀವು ಆ ಕಾರಲ್ಲೇ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ನೀವು ದುಡ್ಡು ಅಂತಿದ್ದೀರಾ, ಸಾಲ ತೀರೋದು ಅಂತಾರೆ. ಆ ಮೂಲ ಸಾಲ ಕೊಟ್ಟಿದ್ದೀರಲ್ಲ, ಮಾಡ್ತೀನಿ ಟೀಮ್ ಕಡೆ ಅವ್ನು ಏನೋ ಹೋಗ್ತಾನೆ, ರಾತ್ರಿ ನಿದ್ರೆ ಬರಲ್ಲ ಅವನಿಗೆ. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಗೊತ್ತಾ? ಏನೇನು ಬ್ರೀಫ್ ಮಾಡ್ತೀರಾ ನೀವು? ಬ್ರೀಫಿಂಗ್ ಅಲ್ಲಿ ನೋಡಿ ಬ್ರೀಫ್ ಮಾಡ್ತಾ ಇದ್ದೀರಾ, ಬ್ರೀಫಿಂಗ್ ಫೇಸ್ ಅಲ್ಲಿ ಇದ್ದಾನೆ ಅವನು. ಓಕೆ, ಏನ್ ಹೇಳ್ತಿದ್ದೀರಾ? ಕ್ಲೋಜರ್, ರೆಪ್ರೆಸೆಂಟ್, ಇಂಟ್ರಡಕ್ಷನ್, ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ, ಅಫೋರ್ಸ್ ಅಂಡ್ ಇನ್ಫಾರ್ಮೇಶನ್, ನೋಟ್ ಗೈಡ್, ಇದೆಲ್ಲ ಅವ್ನಿಗೆ ಬರೆದು ತೋರಿಸ್ತಾ ಇದ್ದೀರಾ. ಡೈರಿ ನೋಡ್ತಾ ಇದ್ದಾನೆ, ಪ್ಲಾನ್ ಮಾಡ್ತಾನೆ, ಎಲ್ಲ ನೋಡಿ ಅವನು ಇಲ್ಲೇ ಕೂತ್ಕೊಂಡು, ಎಸ್ ಇನ್ನು 3 ವರ್ಷದಲ್ಲಿ ನನ್ನ ಹೋಟೆಲ್ ಗುಣ ಕೊಟ್ಟಿದ್ದಂತೆ, ಒಳ್ಳೆ ಕಡೆ ತಗೊಳ್ಳೋದು, ಒಳ್ಳೆ ಪ್ರಾಡಕ್ಟ್. ಇವರೆಲ್ಲ ಏನಿಲ್ಲ ಅಂತಿಲ್ಲ, 4 ಕೋಟಿ ದುಡ್ದಿದಾರಂತೆ. ಅಯ್ಯೋ ದೇವರೇ ಕೇಳ್ತಿರೋದು, ಇದು ದೇವರೇ ವರ್ತನ ಕೊಟ್ಟಿರೋದು ನನಗೆ. ಇದು ನನಗೆ ಖಂಡಿತ ಒಳ್ಳೆದಾಯ್ತು. ನನ್ನ ಹೋಗಿ ಬಯಸಿದ್ವು ಅನ್ನ ಹಾಲು, ವೈದ್ಯ ಕೊಟ್ಟಿದ್ವು ಅನ್ನ ಹಾಲು. ದೇವರೇ ಕಳಿಸಿರೋದು ಇವತ್ತು ದೂತ ರೀತಿಯಲ್ಲಿ, ಏಂಜಲ್ ರೀತಿಯಲ್ಲಿ. ಓಕೆ, ನೀವು ಕೇಳ್ಕೊಂಡು ಏನ್ ಮಾಡ್ತೀರಾ? ಕೇಳ್ತೀರಾ, ಫುಲ್ ಬ್ರೀಫ್ ಮಾಡುವಾಗ ನೀವೇನ್ ಮಾಡ್ತೀರಾ? ಫುಲ್ ಜೋಶನ್ ಮಾಡ್ತೀರಾ. ಜಾಯ್ನ್ ಆಗೋನು, ಫಾರ್ ಎಕ್ಸಾಂಪಲ್ ನಿಮ್ಗೆಲ್ಲ ಜಾಯ್ನ್ ಆಗೋನು ಫುಲ್ ಖುಷಿಯಾಗಿರ್ತಾನೆ. ಸರ್ ಒಳ್ಳೆ ಟೈಮಲ್ಲಿ ಬಂದ್ರಿ ಸರ್,
ಈ ಹಣದ ಜೀವನನೇ ಬೇಡ ಅಂತ ಇತ್ತು. ನೀವೇನ್ ತಿಳ್ಕೊಳ್ತೀರಾ? ದುಡ್ಡಿಲ್ಲ ಅಂತ ತಿಳ್ಕೊಳ್ತೀರಾ? 10,000 ರೂಪಾಯಿಗೆ 20,000 ದುಡ್ಡಿಲ್ಲ ಅಂತ ತಿಳ್ಕೊಂಡಿಲ್ಲ ಅವ್ರ ನೀವು. ಮೇಡಮ್ ಸರ್, ಅವ್ರ ಮನೆಗೆ ಹೋಗಿ ನೋಡಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ 5 ಜನ ಇದ್ದಾರೆ ತಿಳ್ಕೊಳ್ಳಿ ಮನೆಯಲ್ಲಿ, ಮಕ್ಕಳು ಗಂಡ ಹೆಂಡತಿ ಸೇರಿ 3 ಮಕ್ಕಳು, 5 ಜನ ಹತ್ರ 20,000 ಮೊಬೈಲ್ ಇದೆ. ಆ 3 ಜನ ಈ ಕಡೆ ಗಂಡ ಮೊಬೈಲ್ ನೋಡ್ಕೊಂಡು ನೀನೇನಾದ್ರು ಸಾಯಿ ಅಂತ ಹೆಂಡತಿಗಳಿಗೆ ಮೊಬೈಲ್ ಇದ್ದಾರೆ. ಹೆಂಡತಿ ಹೇಳ್ತಾರೆ ನೀನು ಹೆಂಗಾದ್ರೆ ನೀನು ಸಾಯಿ ಅಂತ 20,000 ಮೊಬೈಲ್ ಇಟ್ಕೊಂಡಿದ್ದಾರೆ. ಆ ಮಕ್ಕಳು ಹೇಳ್ತಾರೆ ಇಬ್ರು ಸಾಯಿ, ನಮ್ಗೆ ಡಿಸ್ಟರ್ಬ್ ಮಾಡಬೇಡಿ, ನಮ್ಮ ಕೈಲಿ ಮೊಬೈಲ್ ಇದೆ ಅಂತ. ನೆಂಟರು ಬಂದು ಮಾತಾಡ್ತಿಲ್ಲ, ಅಪ್ಪ ಅಮ್ಮಗೂ ಮಾತಾಡ್ತಿಲ್ಲ. ಈಗ ಮೊಬೈಲ್ ಬಂದಿದೆ ಎಲ್ಲರದ್ದು 20,000 ಮೊಬೈಲ್. 4 ಜನ ಇದ್ರೆ 80,000 ಮೊಬೈಲ್ ಇದೆ. ನೀವು ಹೇಳ್ತೀರಾ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಮೊಬೈಲ್ ಕಳೆದೋಗ್ಲಿ, ಮಾರನೇ ದಿನ ಹೆಂಗಾದ್ರೂ ತಗೊಂಡು ಬರ್ತಾರೆ. ಎಷ್ಟಾರು ಮದುವೆ ಗಿದ್ಲೆಗೆ ಹೋದ್ರೆ ಎಣ್ಣೆ ಇಡ್ತೀವಿ, ಎಣ್ಣೆ ಪಾಟಿ ತಿಳ್ಕೊಳ್ಳಿ. ಅವ್ನು ಹೋಗಿದ್ದೆ ಎಣ್ಣೆ ಒಳಗೆ ಏನ್ ಮಾಡ್ತಾನೆ, ಸಂಜೆ ಒಳಗೆ ಅವ್ನು ಪಾಟ್ನ ಹುಡ್ಕೊಳ್ತಾನೆ. ಹಿಂಗೆ ಮಾಡ್ಕೊಡ್ತಾನ, ಕುಡಿತೀರ ನೀವು, ಕುಡಿತೀರ ನೀವು ಕೇಳ್ಕೊಂಡು ಹೋಗ್ತಾರ, ಏನಲ್ಲ ಸಂಜೆ ಒಳಗೆ ಪಾಟ್ನ ರೆಡಿ ಮಾಡ್ಕೊಡ್ತಾನೆ. ಹೆಂಗಾದ್ರು ಎಸ್ಸಾರು ಎಮ್ಮೆ ತಗೊಬನ್ನಿ, ಎಮ್ಮೆಗೆ ತಗೊಬಂದು ಸ್ನಾನ ಮಾಡಿಸ್ಬಿಟ್ಟು ಆಯಿಲಿಂಗ್ ಮಾಡಿ ಮಸಾಜ್ ಮಾಡಿಬಿಟ್ಟು ಸುಮ್ಗೆ ಒಂದು ಅರ್ಧ ಗಂಟೆ ಬಿಡಿ. ಅದಕ್ಕೆ ನೀವು 3ರಲ್ಲಿ ಬಚ್ಚೆ ಏನಿದೆ ಅಂತ ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹಿಂಗೆಲ್ಲ ಒದ್ದಾಡ್ಕೊಂಡು ಅಣ್ಣ ಮನೆ ಬಿಟ್ಟು ನಿಂತ್ಕೊಳ್ಳಿ. ಎಸ್ಸಾರು ನಮ್ಮಲ್ಲೂ ಅಷ್ಟೇ, ಎಷ್ಟೇ ರೆಡಿ ಮಾಡಿ ಕಳ್ಸಿದ್ರು ಅಷ್ಟೇ 1 ಗಂಟೆ 2 ಗಂಟೆ 2 ದಿನ ಮತ್ತೆ ನೆಗೆಟಿವ್ ಮಾತಾಡ್ತಾರೆ. 1 ಗಂಟೆ 1 ದಿನ ಪಾಸಿಟಿವ್, 1 ವಾರ ಪಾಸಿಟಿವ್, ಮತ್ತೆ ಇದಾಗುತ್ತಾರೆ. ಯಾವಾಗ ನೀವು ಬ್ರೀಫ್ ಮಾಡ್ತೀರಾ, ಅವ್ರು ಬ್ರೀಫ್ ಮಾಡಿದ ತಕ್ಷಣ ಎಕ್ಸೈಟ್ಮೆಂಟ್ ಮೋಡಲ್ ಬರ್ತಾನೆ. ಎಸ್ಸಾರು ನೀವು ಹೇಳಿದ ತಕ್ಷಣ ಎಕ್ಸೈಟ್ಮೆಂಟ್ ಬರ್ತಾನೆ. ಯಾವಾಗ ಬಂದು ಏನ್ ಬರುತ್ತೆ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬರ್ತಾನೆ. ಅವ್ನ ಎಕ್ಸೈಟ್ಮೆಂಟ್ ಎಷ್ಟು ದಿನ ಆಗಿರುತ್ತೆ ಗೊತ್ತಾ? ಅವ್ನ ಎಕ್ಸೈಟ್ಮೆಂಟ್ ಮೋಡಲ್ ಬರುವಾಗ ನೀವು ಎಕ್ಸೈಟ್ಮೆಂಟ್ ಮೋಡಲ್ ಬರಬೇಕು. ನೀವು ಹುಳ ಬಿಟ್ಬಿಟ್ಟು ಕ್ಲೀನಾಗಿ ಆಮೇಲೆ ಹೋಗಿ ಬೆಡ್ಶೀಟ್ ಹೊತ್ಕೊಂಡು ಹುಳ ಬಿಟ್ಬಿಟ್ಟಿದೀನಿ, ಈಗ ಅವನು ಜಾಯಿನ್ ಆಗ್ತಾನೆ, ಈಗ ಅವ್ನು ಮಾಡಲ್ಲ. ಅವನ ಎಕ್ಸೈಟ್ಮೆಂಟ್ ಅಲ್ಲಿ ಬರುವಾಗ ತಕ್ಷಣನೇ ನೀವು ಎಕ್ಸೈಟ್ಮೆಂಟ್ ಮೋಡಲ್ ಬರಬೇಕು ಮೈ ಡಿಯರ್ ಫ್ರೆಂಡ್ಸ್. ಹೆಂಗೆ ಏನ್ ಎಕ್ಸೈಟ್ಮೆಂಟ್ ಅಲ್ಲಿ ನೀವೇನೇನು ಬರಬೇಕು? ಅವನು ಏನೇನು ತಪ್ಪು ಮಾಡ್ತಾನೆ ಹೇಳ್ತೀನಿ ಕೇಳಿ. ಅವನು ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ದ, ನಾನೇನ್ ಮಾಡ್ದೆ ಹೇಳ್ತೀನಿ ಕೇಳಿ. ನನ್ಗೆ ಹಿಂಗೆ ಪ್ಲಾನ್ ಹೇಳ್ಬಿಟ್ರು ಉಜಿರೆಯಲ್ಲಿ. ಪ್ಲಾನ್ ಕೇಳ್ಕೊ ಬಂದೆ, ಹೋಗಿ ಪ್ಲಾನ್ ಕೇಳ್ಕೊ ಬಂದೆ. ಚಾರ್ಮುಡಿ ಘಾಟು, ಗೊತ್ತಲ್ಲ ಚಾರ್ಮುಡಿ ಘಾಟು. ಹಿಂಗ್ ನೋಡಿದ್ರೆ ಕಾರ್ ಕಾಣ್ತಿದೆ, ಹಿಂಗ್ ನೋಡಿದ್ರೆ ಮನೆ ಕಾಣ್ತಿದೆ, ಹಿಂಗ್ ನೋಡಿದ್ರೆ ದುಡ್ಡು ಕಾಣ್ತಾ ಇದೆ ಸಿಕ್ಕಾಪಟ್ಟೆ. ಚಿಕ್ಕಮಗಳೂರು ಹೆಂಗ್ ಬಂದ್ರೆ ಗೊತ್ತಾಗಿಲ್ಲ. ಅದಕ್ಕಿಂತ ಮುಂಚೆ ಚಾರ್ಮುಡಿ ಘಾಟದಲ್ಲೇ ತಲೆ ಫುಲ್ ತೊಲೆ ನನಗೆ. ಅವತ್ತು ಏನೂ ಆಗಿಲ್ಲ, ಯಾಕಂದ್ರೆ ಅಷ್ಟು ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದ ತಕ್ಷಣನೇ ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಹೋದೆ. ನಂಗೆ ಗೊತ್ತಿದ್ದು ಇಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತ ಓಡೋಗಿದೆ. ಕರೆದೆ ಒಬ್ಬನಿಗೆ, ಬಾಯಿ ಏನು ಪೇಪರ್ ಇಲ್ಲ, ಬಸ್ ಟಿಕೆಟ್ ಇತ್ತು. ಅವ್ರು ಬಸ್ ಟಿಕೆಟ್ ಇಷ್ಟು ಬಸ್ ಟಿಕೆಟ್ ಹಿಂದೆ ಖಾಲಿ. ಒಂದು ಟ್ರೈನ್ ತಗೊಂಡೆ, ಇದು ಹಿಂಗೆ ಆದೀಶ್ವರ ಮಾರ್ಕೆಟ್ ಲಿಮಿಟೆಡ್, ಇದು ಫಸ್ಟ್ ರ್ಯಾಂಕ್, ಇದು ಸೆಕೆಂಡ್ ರ್ಯಾಂಕ್, ಇದು ಥರ್ಡ್ ರ್ಯಾಂಕ್, ಡಿಂಗ್ ಅಂತ ಒಪ್ಪಿಗೆ ರೆಡಿನಾ ಜಾಯ್ನಾ ವೆರಿ ಗುಡ್ ಕಾಳೆ ಬಂದ್ಬಿಡು. ಇನ್ನೊಂದು ನೋಡಿ ಓಕೆ ಒಳ್ಳೆ ಬರ್ತಿದ್ದೀನಿ ಈಗ. ಓಕೆ ನೋಡಿ ಡಿಂಗ್ ಹೇಳಿದೆ. ಓಕೆ ಡಂಡ ಓಕೆ ಮೇಡಮ್ ನಿಮಗೆ ಪ್ಲಾನ್ ಇದೆ. ಒಂದೇ 10 ಜನ ಹೇಳ್ಬಿಟ್ಟೆ ಪ್ಲಾನ್. ಎಷ್ಟು ಜನ ಹೇಳ್ಬಿಟ್ಟೆ? ಫುಲ್ ಅಪ್ಲೈನ್ ಫೋನ್. ಹೆಂಗಿತ್ತು? 50 ಜನ ಜಾಯಿನ್ ಮಾಡ್ತೀನಿ ವಾರದಲ್ಲಿ. ಎಷ್ಟು? 50. ನಮ್ಮ ಅಪ್ಲೈನ್ ಸಖತ್ ಖುಷಿ ಆಗ್ಬಿಟ್ರು. ಹುಳಿ ಸಿಗುತ್ತಾ ಹುಲಿ. ಮಾರನೇ ದಿನ ಬರ್ತೀನಿ ಅಂತ ಹೇಳಿದ, ಮಾರನೇ ನಾನು ಬಂದಿಲ್ಲ. ಅವನು 3 ದಿನ ಆಯ್ತು, 4 ದಿನ ಆಯ್ತು, 1 ವಾರ ಆಯ್ತು. ನಂಗೆ ನೋಡ್ಬಿಟ್ಟು ಹಿಂಗೋಗ್ಬಿಡ್ತಿದ್ದಾನೆ, ನೋಡ್ಬಿಟ್ಟಿದ್ದೇನೆ, ಫೋನ್ ತೆಗಿತಿಲ್ಲ. ನನ್ನ ಫೋನ್ ಅವಾಗ ಮನೇಲಿ. ಓಹೋ 1 ವಾರ ಆದ್ಮೇಲೆ ನಂದು ಬ್ಯಾಟ್ರಿ ಸ್ವಲ್ಪ ಡೌನ್ ಆಯ್ತು. ಅಪ್ಲೈನ್ ಫೋನ್ ಬಂದಷ್ಟು ತೆಗಿಲ್ಲೋ ಬೇಡ ಮನೆಯದ್ದು ಬಿಟ್ಟೆ. ಎಷ್ಟಾಯ್ತು? ಫೋನೇ ತೆಗ್ದಿಲ್ಲ. ಅದಾದ್ಮೇಲೆ ಸಿಕ್ಕೇ ಇಲ್ಲ. ನಾನು 3-4 ಸತಿ ಮನೆಗೆ ಬಂದ್ರು, ಅಪ್ಪ ಇಲ್ಲ ಅಂತ ಕಳಿಸ್ಬಿಡು. ಒಬ್ರು ಜಾಯ್ನ್ ಆಗಿಲ್ಲಲ್ಲ. ಆಮೇಲೆ ನಮ್ಮ ಅಪ್ಲೈನ್ ಬಂದ್ರು, ಅಂಗಡಿ ಹತ್ರ ಕೊನೆ ಬಾಳೆಗೊಳೆ ಇತ್ತು, ಅಲ್ಲಿ ನಿಂತ್ಕೊಂಡಿದ್ರು. ಇಲ್ಲ ಅಂತ ಬಂದು ನೋಡಿದೆ, ಹೋದ್ರ ಸಿಗಾಕೊಂಡಲ್ಲ. ಒಳ್ಳೆಗೆ ಬಂದ್ರು, ಕೇಳ್ಬಿಡೆ ಇಲ್ಲ ಸರ್, 10 ಜನ ಕೇಳಿದ್ರೆ ಒಬ್ರು ಜಾಯ್ನ್ ಆಗಿಲ್ಲ. ಅಷ್ಟು ಸುಲಭ ಅಲ್ಲ ಸರ್, ಇದು ಅಷ್ಟು ಸುಲಭ ಅಲ್ಲ. ನಾನು ಏನೇನು ಹೇಳ್ಬಿಟ್ಟೆ, ಊರಲ್ಲಿ ನಾನು ಚೀಸ್ ಹಾಕ್ಬಿಡ್ತೀನಿ, ನಾನೇ ಫಸ್ಟು. ಓಕೆ ಹಿಂಗೆ ನಾನು 2 ಜನ ಕೇಳೋದ್ರೆ ಇದಕ್ಕಿಂತ ಮುಂಚೆ ನಾವು ಮಾಡಿದ್ದೀವಿ, ನಾವು ಮಾಡಿದೆ. ನಾನೇ ಚಿಕ್ಕೂರು ಫಸ್ಟ್, ನಾನು ಚಿಕ್ಕೂರು
ಫಸ್ಟ್ ಅಂತ ಬರ್ತಿದ್ವಿ ಅದೊಳಗೆ ಅವ್ನು ಗೊತ್ತು ಇವ್ನು ಗೊತ್ತು ಅಂತ ಹೇಳ್ತಾರೆ. ಆಯ್ತು ಅದು ಬೇರೆ ಹೇಳ್ತಾರೆ, ಓ ಇಲ್ಲ ಸರ್ ಆಗಲ್ಲ. ಆವಾಗ ಅವ್ರು ಇಲ್ಲಿ ಕೂರಿಸ್ಕೊಂಡು ನಮ್ಮ ಅಪ್ಪನಿಗೆ ಕರೆದು ಅಮ್ಮನಿಗೆ ಕರೆದು ಬಿಟ್ಟು ನಮ್ಮ ಸಿಸ್ಟರ್ಗೆ ನಿಲ್ಲಿಸ್ಕೊಂಡು ಸರ್ ಒಂದು 2 ಗಂಟೆ ನಾನು ಮಾತಾಡಿ ದಯವಿಟ್ಟು ಕೇಳಬೇಕು ಅಂತ ನಮ್ಮ ತಂದೆಗೆ ಟೈಮ್ ತಗೊಂಡು ಕೇಳಿದ್ರು. ಸರ್ ಆ 2 ಗಂಟೆ ಅವ್ರ ಭವಿಷ್ಯ ದರ್ಶನ ಮಾಡಿದ್ರು, ನನಗೆ ಬಡಿಸಿದ್ರು, ಕನಸು ತುಂಬಿದ್ರು ನಮ್ಮ ಅಪ್ಪ ಅಮ್ಮನಿಗೆ ನನಗೆ. ಸರ್ ನಿಮ್ಮ ಮಗನಿಗೆ 2 ವರ್ಷ ಕೊಡಿ ಸರ್, ನಾನು ಎಷ್ಟು ಕೊಡ್ತೀನಿ, ಈ ನಿಮ್ಮ ಮಗಳಿಗೆ ಮದುವೆ ₹1 ನೀವು ಕೊಡೋದಿಲ್ಲ ಸರ್, ಇವ್ರಿಗೆ ನನ್ನ ಪ್ರಾಮಿಸ್ ಸರ್ಟಿಫಿಕೇಟ್ ಬಾಂಡ್ ಕೊಡಿ. ನಿಮ್ಮ ಹುಡುಗ ಚಾಲಕ ಸರ್ ನಾನು ಈ ಸರ್ ಜೊತೆಗೆ 2 ವರ್ಷ ಕೊಡಿ ಸರ್, ಈ ವ್ಯಕ್ತಿಗೆ ಮನೆ ಕಟ್ತಾರೆ ಸರ್. 2 ವರ್ಷದಲ್ಲಿ ಈ ವ್ಯಕ್ತಿಗೆ ನಾನು 100% 1 ಕೋಟಿ ಮೇಲೆ ಆದಾಯ ಮಾಡ್ಕೊಡ್ತೀನಿ ಸರ್, ದಯವಿಟ್ಟು ನಂಬಿ ಸರ್. ಒಂದು ಎಕ್ಸಾಂಪಲ್ ಕೊಟ್ಟು ರೆಡಿ ಮಾಡಿದ್ರು. ನಮ್ಮ ಅಪ್ಪ ಅಮ್ಮ ಬೇಡ ಅಂತ ಹೇಳಿದ್ರು, ನೆಗೆಟಿವ್ ಮಾಡ್ತಾರೆ. ಅಪ್ಪ ಅಮ್ಮ ಹೇಳಿದ್ರೆ ನೀನೇನು ಹೆಂಗೆ ಹೇಳ್ಬಿಟ್ಟೆ, ಇದು ಕಂಪನಿ ಕಣೋ, ಹೋಗೋ ಇವತ್ತಿಗೆ ಕರ್ಕೊಂಡೋಗಿ ಸರ್ ಅಂದರು. ಆವಾಗ ನಾನು ಕೇಳಿದ್ರು ನಮ್ದು ಅವರು ಅಪ್ಲೈನ್ ಅವ್ರಿಗೆ ಇಷ್ಟು ಕುಳ್ಳ ಅಪ್ಲೈನ್ ಲೆಫ್ಟ್ ರೈಟು. ಆವಾಗ ಏನು ಮಾಡಿದ್ರು, ಏನು ಮಾಡಿದೆ ಸರ್, ಅಚ್ಚನಾಗಿ ಹೇಳಿದೆ, ಹೆಂಗೆ ಹೇಳಿದೆ, ಕರೆಕ್ಟಾಗಿ ಹೇಳಿದೆ ಸರ್, ಹೆಂಗೆ ಹೇಳಿದೆ ಹೇಳು ಸರ್, 3 ಜನ ಸೇರಿಸ್ಬೇಕು, 3 ಜನ ಸೇರಿಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿದೆ ಸರ್. ನಮ್ಮ ತಾಯಿ ಹೇಳಿದ್ರೆ 1000 ಜನಗಳು ಹೋಗು ಜಾಗ ಆಗಲ್ಲ, ಏನು ಸ್ಕೀಮ್ ಏನೋ ಇದು ಅಂದ್ರು. ಮತ್ತೆ ಬಾಯಿಲಿ 10 ಜನ ಯಾರು ನನಗೆ ತೋರಿಸೋದು, ಕರ್ಕೊಂಡು ಹೋಗಿದ್ದ ಮುಂಚೆ ಹೇಳಿದ್ರು ಹೆಂಗಿರಬೇಕು, ಅದು ಹೆಂಗಿರ್ಬೇಕು ಅಂತ ಹೇಳ್ಕೊಟ್ರು. ಅದು ಇವತ್ತಿಗೆ ನಾನು ಹೇಳ್ಕೊಡ್ತೀನಿ, ಅದ್ರಿಂದ ಹೆಂಗ್ ಬಿಸ್ನೆಸ್ ಬಂತು ಅಂತ ಹೇಳ್ಕೊಡ್ತೀನಿ. ರೆಡಿನಾ ಸರ್? ಓಕೆ, ಏನಾಯ್ತು, ಅವ್ರ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ ತಕ್ಷಣ ನಾವು ಎಕ್ಸೈಟ್ಮೆಂಟ್ ಮೂಡಲ್ಲಿ ಬರಬೇಕು. ಹಲೋ 3rd ರ್ಯಾಂಕ್ 4th ರ್ಯಾಂಕ್ 5th ರ್ಯಾಂಕ್ ಟೀಮ್ ಬಂದ್ಬಿಡತ್ತೆ. ಈ ಕಡೆ ಡೈಮಂಡ್, ಈ ಕಡೆ ಡೈಮಂಡ್ ಹಾಕ್ತಾರೆ, ನಾನು ಆರಾಮಾಗಿ ಬೆಸ್ಟ್ ಕಟ್ಕೊಂಡು ಮಲ್ಕೊಳ್ತೀನಿ. ಆಗತ್ತಾ? ಅವನು ಎಕ್ಸೈಟ್ಮೆಂಟ್ ಅಲ್ಲಿ ಬಂದ ತಕ್ಷಣ ನಾವು ಎಕ್ಸೈಟ್ಮೆಂಟ್ ಮಾಡಲು ಬರಬೇಕು. ಎಸ್, ಏನ್ ಮಾಡ್ತಾನೆ ಗೊತ್ತಾ ಅವನು, ನಾನು ಮಾಡ್ದಂಗೆ ಮಾಡ್ಬಿಡ್ತಾನೆ. ನಾನು ಏನ್ ಮಾಡಿದೆ, ಅಜ್ಜನಿಗೆ ಡಿಂಗ್ 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 ಅವನಲ್ಲೇ ಕೂತ್ಕೊಂಡು ಇನ್ನೂ ಮನೆಗೆ ಹೋಗಿಲ್ಲ, 10 ಜನಕ್ಕೆ ಆಲ್ರೆಡಿ ಫೋನ್ ಮಾಡಿರ್ತಾನೆ, ಸಾಯಿಸಿ ಮರ್ಡರ್ ಮಾಡಿಟ್ಟಿರ್ತಾನೆ. ಅವ್ನಿಗೆ ಹೇಳಕ್ಕೂ ಬರಲ್ಲ, ಪಾಪ ಕಲ್ತಿಲ್ಲ, ಟ್ರೈನಿಂಗ್ ಕೂತಿಲ್ಲ ಅವನು. ಅವ್ನಿಗೇನು ಎಲ್ಲ ಜಾಗ ಹಾಕಿರ್ತಾರೆ, ಜೋಶಲ್ಲಿ ಹೇಳ್ತಾರೆ, ಕಂಪ್ನಿ ಇದೆ, ಹಿಂಗಿದೆ, 15 ಜನ ಕೊಡಬೇಕು, ಬರೀ 3 ಜನ ಸೇರ್ಬೇಕು, 3 ಜನ ಸೇರ್ಬೇಕು, 70 ಕೋಟಿ ಬಂದ್ಬಿಡತ್ತೆ. ಅವ್ನು ಹೇಳ್ತಾನೆ, ಇದು ಕಂಪನಿ, ಇದು ನೆಟ್ವರ್ಕ್, ಫೋನೇ ತರಬೇಕು. ಯಾವುದೇ ಕಾರಣಕ್ಕೂ ಫೋನಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾನ್ ಹೇಳ್ಬಾರ್ದು. ನೀವಿರ್ಬೋದು, ಯಾರು ಫೋನಲ್ಲಿ ಯಾರು ಪ್ಲಾನ್ ಹೇಳಿ ಈಗ ತನಕ ಇತಿಹಾಸನೇ ಜಾಯ್ನೆ ಆಗಿಲ್ಲ. ನೋ, ತಪ್ಪಿನ ಹೇಳಬಾರ್ದು. ಅಲ್ಲಿ ಏನಿದ್ರು ಹುಳ ಬಿಡ್ಬೇಕಷ್ಟೇ. ದೊಡ್ಡನ ಸೂರ್ಯವಂಶದಲ್ಲಿ ಅಪ್ಪ ಚೆನ್ನಾಗಿರಮ್ಮ, ಅಮ್ಮ ಹೇಳ್ದಂತ ಹೇಳು, ತುಂಬಾ ದಿನ ಆಗ್ಬಿಟ್ಟಿದೆ. ಬಸ್ ಹೋದ್ಮೇಲೆ ಕೇಳಿದ್ರು, ಯಾರು, ನನ್ಗೆ ಅದು ಗೊತ್ತು, ಹುಳ ಬಿಟ್ಟಿದ್ದೀನಿ. ಅಲ್ಲಿ ತನಕ ಯೋಚನೆ ಮಾಡಿದ್ರೆ ನೀವು ಯಾರು ಅಂತ. ನಾವೇ ಹುಳ ಬಿಡ್ಬೇಕು. ಸಂತೋಷ್ ಹೇಗಿದ್ದೀರಿ? ಅದೃಷ್ಟ ಚೇಂಜ್. ನಾವಿಬ್ರು ಒಳ್ಳೆ ಜಾತಕ ಸಮಯ ಇದ್ರ, ನಿಮ್ ಡೇಟ್ ಆಫ್ ಬರ್ತು ಕರೆಕ್ಟ್ ಅವ್ರ ಸಮಯ ಹೇಳಿದ್ದು, ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ಒಳ್ಳೆ ಕಾಲ ಸ್ಟಾರ್ಟ್ ಆಗಿದೆ ಅಂತ. ಏನ್ ಸಾರ್ ಹೇಳಿ, ಅವ್ರೇ ಇಷ್ಟು ದಿನ ಕಾಯ್ತಿದ್ವಲ್ಲ, ಅದು ನನ್ನ ಕೈಗೆ ಬಂದ್ಬಿಟ್ಟಿದೆ. ನನಗೆ ನಿಧಿ ಸಿಕ್ಬಿಟ್ಟಿದೆ. ನಿಧಿ ನನಗೆ ಬೇಕಾದಷ್ಟು ಇಟ್ಕೊಂಡು ನಿಮ್ಗೆ ಕೊಡಬೇಕು ಅಂತ ಮನಸ್ಸಾಗಿದೆ. ಸರ್ ಏನ್ ಹೇಳಿ, ಅರೇ ನನ್ ಕೈಗಿಲ್ಲ, ಅರ್ಜೆಂಟ್, ನನ್ನ ಆಗಲೇ ಮಾಡ್ತಿದ್ದೆ, ಫೋನ್ ಚೆಕ್ ಮಾಡ್ಬೋದು. ತಿರ್ಗಾ ಮತ್ತೆ 4 ಸತಿ ಸಂತೋಷ ಮತ್ತೆ ಫೋನ್ ಎತ್ಬಾರ್ದು. ರಾತ್ರಿ ಎಲ್ಲ ಸಂತೋಷ ನಿಧಿ ಅಂತ ಹೇಳಿದಿರಲ್ಲ, ಲೈಫ್ ಚೇಂಜ್ ಅಂತಿದ್ರಲ್ಲ, ಏನಿದು ಹಂಗೆ ಕಾರ್ ಬಂದಿಲ್ಲ ಅಂತಿರಲ್ಲ, ಸುಮ್ಮನೆ ಬೆಳಗ್ಗೆ 10 ಗಂಟೆ 9 ಗಂಟೆ ಇರ್ತಾನೆ. ನಾನು ಇಮ್ರಾನ್ ಸರ್ ಇದ್ದಾರಲ್ಲ, ಹಾಸನಿಗೆ ಆಫೀಸ್ ಇಲೆಕ್ಷನ್ ಬಸ್ಸಲ್ಲಿ ಹೋಗ್ತೀವ ಕೇಳಿವ್ರಿಗೆ, ನಾನು ಫುಲ್ ಟೈ ಹಾಕೊಂಡು, ಟೈ ಇಲ್ಲದೆ ನಾನು ನಿಂತು ರಾತ್ರಿ ಮಲಗುವಾಗ ಮಾತ್ರ ತೆಗಿತಿದ್ದೆ ಅಷ್ಟೇ. ಇದಕ್ಕೆಲ್ಲ ಟೈ ಹಾಕೊಂಡು ಹೋಗ್ತಿದ್ದೆ ಕೂಡ. ಬಂಗಾರ ಆಗಿದ್ದು ಗೊತ್ತರ ಹತ್ರ 10 ಬೆರಳಿಗೆ ನನಗೆ ಕರೆದ್ರು ಚೀಫ್ ಗೆಸ್ಟ್ ಆಗಿ 10 ಬೆರಳಿಗೆ 10 ಉಂಗುರ ಹಾಕಿದೆ. 2 ನಾಯಿ ಚೈನು, ದಪ್ಪ ಚೈನು. ಲ್ಯಾಪ್ಟಾಪ್ ಇಟ್ಕೊಂಡಿದೆ. ಲ್ಯಾಪ್ಟಾಪ್ ನನಗೆ ಎಂದೆಲ್ಲ ಆನ್ ಮಾಡೋದು ಬರ್ತಿಲ್ಲ, ಓಪನ್ ಮಾಡೋದು ಮುಚ್ಚೋದು. ನನ್ನ ಮದರ್ ಪ್ರಾಮಿಸ್, ನನ್ನ ಮಕ್ಕಳೇ ಸುಮ್ಕೆ ಸ್ಟೇಜಲ್ಲಿ ಕೂತ್ಕೊಳ್ಳೋದು, ಹುಡುಗ ಹಾಕೋದು, ತೆಗಿಯೋದು, ಹಿಂಗಲ್ಲೋದು, ಹಿಂಗೇಳೋದು, ಅಲ್ಲಿದ್ದರ ಲೈಫ್ ಇದೆ. ಕಾರು
ದುಡ್ಡಿಲ್ಲ ಮತ್ತೆ ಹೆಂಗ್ ತೋರಿಸ್ಬೇಕು? ಹಿಂಗ್ ಓಪನ್ ಮಾಡೋದು ಹಿಂಗ್ ಮುಚ್ಚೋದು, ಹಿಂಗ್ ಓಡೋದು, ಒಂದು ಶರ್ಟ್ ಹಾಕೋದು, ಗ್ಲಾಸು, ಚಿನ್ನ ಅಂತ ಬರ್ಸ್ಕೊಂಡು ಉಂಗ್ರ ಈಗ ಇವರು ಸಾಗರ ಮಾಡ್ಕೊಂಡಿದಾರಲ್ಲ ಅದಿಷ್ಟು ಬ್ರಾಸ್ಲೈಟ್, ಇಷ್ಟಪ್ಪ ಬ್ರಾಸ್ಲೈಟ್. ಅವಾಗ ಚಿನ್ನ ಈಗ ಚಿನ್ನ ಹಾಕ್ಬಾರ್ದು ಗೊತ್ತಾಗುತ್ತೆ, ಹಾಕ್ತಿಲ್ಲ ಹಾಕೊಂಡು ಬರೀ ಪ್ಲಾನ್ ನೋಡ್ತಿಲ್ಲ, ಬರೀ ನನ್ ನೋಡ್ತಿದ್ದ ಅವನು. ಸರ್ ಏನ್ ನೋಡ್ಬೇಕು ಸರ್, ತಗೊಳ್ಳಿ ಸರ್ ತಗೊಳ್ಳಿ. ನಾವೇ ಬರ್ತೀವಿ ನೈಂಟಿ ಹಾಕೊಂಡು ಚಪ್ಪಲಿ ತಂದ್ಕೊಂಡು ಶೂ ತಂದ್ಕೊಂಡು ಪಾಪ ಹೊರ್ತಿರ್ತಾರೆ. ಆಂಟಿ ಪಾಪ ಎಲ್ಲ ಹೊರ್ತಿರ್ತಾರ. ಅಲ್ಲಿ ಹೋಗಿದ್ದೆ, ಆಂಟಿ ಆಫ್ ಮಾಡಿ, ಟಿವಿ ಆಫ್ ಮಾಡಿ. ಒಂದು ಒಳ್ಳೆ ಬಿದ್ದಪ್ಪ ಹೇಳಕ್ಬಿಡಿ, ಗಂಡ ಬಿಡಕ್ ರೆಡಿ, ಆಂಟಿ ಸೀರಿಯಲ್ ಬಿಡಕ್ ರೆಡಿ ಇಲ್ಲ. ಅದಾದ್ಮೇಲೆ ಎಂತದ್ದು ಇನ್ನೊಂದು ಚಿಕ್ಕದು ಟಿವಿ ಇಟ್ಕೊಂಡಿದ್ದೀರಾ? ಅವ್ರು ಮರ್ಯಾದೆಗೆ ಹೋಗಿದ್ವ ನಾವು. ಇದ್ಯಾಕೆ ಬಣ್ಣ ಹೊಡ್ಸಿಲ್ಲ, ಬಾಡಿಗೆ ಮನೆನ ಆಯ್ತಾ? ಅಷ್ಟಾದ್ಮೇಲೆ ತಂದು ಬಿಸ್ಕೆಟ್ ಇಟ್ರ, ಹಾಲು ಕುಡಿದ, ಹಾಲು ತಂದ್ರ, ಅಲ್ಲ ಟೀ ತಂದ್ರ, ಟೀ ಕುಡಿಯಲ್ಲ, ನಂಗೆ ಹಾಲು ಬೇಕಿದೆ. ಹಾಲು ತಂದ್ರೆ ಸರ್ ಘಟಕ ಎಷ್ಟೋ ವರ್ಷದ ಕುಡ್ದೇ ಇಲ್ಲ. ಇನ್ನೂ ಕೆಲವರು ಹೆಂಗಂದ್ರೆ ಫ್ಲಾಗ್ ಹೇಳ್ತಿದ್ದಾರೆ, ಫ್ಲಾಗ್ ಹೇಳ ಇನ್ನು ಕೇಳ. ಆಮೇಲೆ ಬಿಸ್ಕೆಟ್ ತಂದಿಟ್ಟು, ಒಂದು ಬಿಸ್ಕೆಟ್ ತಿಂದ, 2 ತಿಂದ, 3 ತಿಂದ. ನಾನು ನೋಡ್ತಾ ಇದ್ದೀನಿ, ಬಡ್ಡಿ ಮಗನ ಒಂದು ನಿಮ್ಗೆ ಬಿಡಲ್ಲ, ನಾನು ಅರ್ಧ ನಾನು ಅರ್ಧ ಮುಗಿಸ್ಬಿಟ್ಟೆ, ನನಗೇನು ಬಿಡಲ್ಲ ಈ ಮಗ. ಇದೆಲ್ಲ ತಪ್ಪುಗಳು ಮಾಡ್ತೀವಿ ನಾವು. ಆಮೇಲೆ ಶೂ, ಆ ಸಾಕ್ಸು ಒಳಗೆ ವಾಶ್ ಮಾಡಿ ಎಷ್ಟು ದಿನ ಆಗಿದೆ ಗೊತ್ತಿಲ್ಲ, ಹಂಗೆ ಹಾಕೊಂಡು ಇಡೀ ಸತ್ತೋಗಿದ್ಯಾ? ಇಲ್ಲ, ಏನ್ ಅದು ಶೂ ತೆಗೆದ್ರೆ 2 ತೂತ ಆಗಿದೆ ಆ ಸಾಕ್ಷಿ. ಆ ತೂತ ಅವರು ಪ್ಲಾನ್ ನೋಡ್ತಾರೆ, ಅವ್ರು ಸಾಕ್ಷಿ ನೋಡ್ತಾರೆ. ಲಕ್ಷ ಬರುತ್ತೆ, ಕೋಟಿ ಬರುತ್ತೆ, ಅವ್ರು ಸಾಕ್ಷಿ ರೆಡಿ ಹಾಕಿಲ್ಲ. ಆಮೇಲೆ ನೆಗಡಿ ಹಾಕೊಳ್ಳೋದು, ಪೂಜೆ ಬಿಡೋದವರು. ಆ ಪೂಜೆ ತಿನ್ಬಿಟ್ಟು ಹೋಗೋಣ ನೆಟ್ಟಿಗೆ ಹೋದ್ರು. ಪಾಪ ಬ್ರಾಹ್ಮಣರು ನಿಂಗೆ ಆಯ್ತು, ನಮಗೆ ಅಂದ್ರೆ ಆಗಲ್ಲ. ಜಾಯ್ನ್ ಆಗ್ತಾರ ಅವರು ಬ್ರಾಹ್ಮಣರ ಮನೆಗೆ ನಿಂಗಾಯ್ತು, ನೀವು ಮಟನ್ ಚಿಕನ್ ಇನ್ಕ್ಲೂಡ್ ಹಾಕೊಳ್ಳೋದು. ಅದಕ್ಕೆ ಇದು ಡಿಸಿಪ್ಲಿನ್ ಕಲಿಬೇಕು. ಕೆಲಸ ಅನುಭವ ಇದೆ, ಕೆಲಸವಿಲ್ಲ, ಕೆಲಸವಿದೆ, ಅನುಭವ ಇಲ್ಲ. ನಾವು ಯಾಕೆ ಕಲಿಬೇಕು? ಟ್ರೈನಿಂಗಿಗೆ ನೀವು 6 ವರ್ಷ ಸಲ ಕೊಟ್ಟಿದ್ದೀರಲ್ಲ, 1 ಗಂಟೆಗೆ ನಿಮಗೆ ಹೋದ್ಮೇಲೆ ಈ ವಾರದಲ್ಲಿ ನಿಮ್ಗೆ 6 ವರ್ಷ ಸಲ ಬಂದ್ರೆ ಅದ್ರಿಗೆ ಗಂಟೆಗೆ ಬರುತ್ತೆ. ಗಂಟೆಗೆ 50,000 ಬರುತ್ತೆ, ಗಂಟೆಗೆ 5 ಲಕ್ಷ ಬರುತ್ತೆ ಬರೋ ದಿನಗಳಲ್ಲಿ. ನಾನು ಇನ್ಕಮ್ ಎಷ್ಟು ಗೊತ್ತಾ? 2002 ಅಲ್ಲಿ ಕೇಳಿ ಸಂತೋಷ. 10 lakh rupees 2002 ಅಲ್ಲಿ 3 ದಿನ ಜಾಯಿನ್ ಮಾಡಿ ಅವ್ರಿಗೆ ಬೆಳೆಸಿದ್ದು. ಬರೀ 3 ಜನ ಜಾಸ್ತಿ ಮಾಡಿ ಅವರೆಲ್ಲ ಬೆಳೆಸಿದ್ದೆ. 1 ದಿನ ಬರ್ತ್ಡೇ, 1 ದಿನ ಮದುವೆ, 1 ದಿನ ಫ್ರೆಂಡ್ಸ್ ಬಿಟ್ಬಿಟ್ಟೆ. ಅವತ್ತಿಂದ ಮದುವೆ ಬಿಟ್ಟೆ, ಫಂಕ್ಷನ್ ಬಿಟ್ಟೆ, 3-4 ವರ್ಷ ತಿರುಗು ನೋಡಿಲ್ಲ. ಒಂದೇ ಟೀಮ್ ಬ್ಲಡ್ ಕಟ್ ಮಾಡಿದ್ರೆ ಆದಿಶ್ವರ್ ಕಮಿಟ್ಮೆಂಟ್ ಆಗಿ ಮೋಟಿವೇಶನ್ ಆಗ್ಬೇಕು ಅಂದ್ರೆ ಒಂದು ಮೋಟೋ ಇರಬೇಕು. ಆಕ್ಚುಲಿ ಫ್ರೆಂಡ್ಸ್, ನಮ್ಮ ಎಂ ಡಿ ಸರ್ದು ಯಾವಾಗಲೂ ಒಂದು ವರ್ಡ್ ಇದೆ, ಒಂದ್ಸರಿ ಕಮಿಟ್ ಆಗಿ ಅಪಾಯಿಂಟ್ಮೆಂಟ್ ಕೊಟ್ರೆ ಇಲ್ಲ ನಾನು ಹೋಗ್ಬೇಕು, ನಮ್ಮ ಬಾಡಿ ಹೋಗ್ಬೇಕಂತೇಳಿ. 99 ಸ್ನೇಹಿತರೆ, ಇವ್ರ ಅಪ್ಲೈನ್ ನನಗೂ ಅವ್ರಿಗೂ ಸರ್ಗೆ ಏನು ಅಪ್ಲೈನ್ ಇದ್ರಲ್ಲ, ಅವ್ರು ಕೈ ಕೊಟ್ಟಾಗ ನನಗೆ ಯಾರು ಅಪ್ಲೈನ್ ಇರಲಿಲ್ಲ. ಆದರೆ ಇವ್ರು ವರ್ಕ್ ಶೆಡ್ಯೂಲ್ ನೋಡ್ಬಿಟ್ಟು ನನಗೆ ಬೇಕು ಅನಿಸಿತ್ತು, ಸರ್ ಕಳಿಸ್ಕೊಡಿ ಅಂತ ಹೇಳಿದ್ದೆ. ಆದರೆ ಅವತ್ತು ಸರ್ಮನೆ ಕಳ್ತನ ಆಗಿತ್ತು ಸ್ನೇಹಿತರೆ, ಸರ್ಮನೆ ಕಳ್ತನ ಆಗಿತ್ತು. ಆದರೆ ನಾನು 300 ಜನದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಕೊಪ್ಪದಲ್ಲಿ, ಶೃಂಗೇರಿ ಕೊಪ್ಪದಲ್ಲಿ. ಸರ್ರಿಗೆ ಲ್ಯಾಂಡ್ಲೈನಿಗೆ ಫೋನ್ ಮಾಡ್ತಾ ಇದ್ದೀನಿ, ಹೌದಾ ರೆಡಿ ಆಯ್ತಾ? ಬಂದೆ ಅಂತ ಇದ್ದಾರೆ. ನನ್ನ ತಲೆಯಲ್ಲೂ ಇಲ್ಲ ಅವಾಗ, ಮಾಡ್ತಾ ಇರೋದೇ ಲ್ಯಾಂಡ್ಲೈನಿಗೆ ನಾನು, ಅವ್ರು ಇರೋದು ಇನ್ನಲ್ಲೇ ಆಲ್ರೆಡಿ ಇದೆ ಅಂತೇಳಿ. ಆದರೆ ಒಂದು ಕಮಿಟ್ಮೆಂಟ್ ಮಾಡಿದ್ರು ಅವತ್ತು ಸರ್ದು 800 ಇತ್ತು, ಬ್ಲೂ ಕಲರ್. ನಿಮ್ಗೆ ಯಾಕೆ ಸಂತೋಷ್ ನೀವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ, ನಾನು ಕಮಿಟ್ಮೆಂಟ್ ಕೊಟ್ಮೇಲೆ ಬರ್ತೀನಿ ಅಂತ ಹೇಳಿದ್ರು. ಅವತ್ತಿನ ಆ ಕಮಿಟ್ಮೆಂಟ್ ಅವ್ರು ಬಂದೋದ್ರಲ್ಲ, ಅದಕ್ಕೆ ಸರೆಂಡರ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಯಾಕೆ ಗೊತ್ತಾ ನಿಮ್ಗೆ ಹೇಳ್ತಕ್ಕಂಥದ್ದು, ಒಂದ್ಸರಿ ಕಮಿಟ್ ಆದ್ಮೇಲೆ ಲೀಡರ್ಸ್ಗೆ ಸಪೋರ್ಟ್ ಮಾಡಿಸ್ತಾ ಇದ್ರೆ, ಅವತ್ತು ಮಾಡಿದಂತ ಒಂದು ಕಮಿಟ್ಮೆಂಟ್, ಸಂತೋಷ್ ನಿಮಗೆ ಮಾತು ಕೊಟ್ಟಿದ್ದೀನಿ ನಾನು ಬರ್ತೀನಿ, ಅದು ಏನ್ ಬೇಕಾದ್ರೆ ಆಗಲಿ ಅಂತ ಹೇಳಿ. ನನಗೆ ಗೊತ್ತಿರಲಿಲ್ಲ ಅವ್ರ ಮನೆ ಕಳ್ತನ ಆಗಿದೆ ಅಂದ್ರೆ, ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ಪೊಲೀಸರು ಬಂದಿದ್ರೆ ವೆರಿಫೈ ಅದು ಇದೆಲ್ಲ ನಡೀತಾ ಇತ್ತು. ಆದ್ರೆ ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ, ಸಾರಿ ಸಂತೋಷ್ ಸ್ವಲ್ಪ ನಿಮ್ಗೆ ಫೋನ್ ಮಾಡಿದಾಗ ಡಿಲೇ ಆಯ್ತು ನಾನು ಬರ್ಲಿಕ್ಕೆ ಅಂತ. ಆದ್ರೆ ಇಂಟರ್ವ್ಯೂ ಬಂದಿದ್ರು. ಅವತ್ತು ಒಂದು ಕಮಿಟ್ಮೆಂಟ್ಗೆ ಬಂದೋದ್ರಲ್ಲ, ಇಂಥ ವ್ಯಕ್ತಿ ಒಟ್ಟಿಗೆ ನಾನು ಬೆಳಿತೀನಿ ಅಂತಾನೆ ಇವತ್ತು 3 ಸ್ಟಾರ್ ಪ್ಲೇಸ್ ಅಲ್ಲಿ ಬಂದು ಸಾಮ್ರಾಜ್ಯ.